ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಎಕ್ಸಾಮ್ ಬರೆಯೋದಕ್ಕೆ ನಾವು ಕೆಲವೊಂದು ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡ್ತೀವಿ. ಆ ಥರದ್ದು ಒಂದು ಸ್ಟ್ರಾಟಜಿ ಇದೆ ರೀ. ಅದೇನಂದ್ರೆ ಎಜುಕೇಟೆಡ್ ಗೆಸ್ಸಿಂಗ್ ಸ್ಟ್ರಾಟಜಿ ಟು ಸಾಲ್ವ್ MCQ ಅಂತಂದು. ಸೊ ಈಗ ನೋಡ್ರಿ, ಈಗ ನೀವು ಇಲ್ಲಿ ನೋಡಿರ್ಬೋದು. ಸೊ ಟು ಪಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೊ ಲೈಕ್ ಕೆಸೆಟ್ ಎಕ್ಸಾಮ್ ಆರ್ ನೆಟ್ ಎಕ್ಸಾಮ್, ರೈಟ್? ಸೊ ಯಾವುದೋ ಒಂದು ಎಕ್ಸಾಮ್ನ ನಾವು ಪಾಸ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ಅಲ್ಲಿ ನಮಗೆ 50% ನಾಲೆಜ್ ಇಂಪಾರ್ಟೆಂಟ್, ಮತ್ತು ಇನ್ನು 50% ಏನಿರ್ತದೆ ನೋಡ್ರಿ, ನಾವು ಎಕ್ಸಾಮ್ನ ಯಾವ ಥರ ಬರೀತೀವಿ ಅನ್ನೋದ್ರ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನೀವು ಮೋಸ್ಟ್ ಆಫ್ ಟೈಮ್ಸ್ ನೋಡಿರ್ಬೋದು ರೀ. ಸೊ ಏನಾಗುತ್ತೆ ಅಂದ್ರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಟಾಪರ್ಸ್ ಇರ್ತಾರೆ ರೀ, ಅವರು ಸಹಿತ ಕೆಸೆಟ್ ಎಕ್ಸಾಮ್ನ ಪಾಸ್ ಆಗಿರೋದಿಲ್ಲ. ಅವರು ಸಹಿತ ನೆಟ್ ಎಕ್ಸಾಮ್ನ ಸಹಿತ ನಾವು ಪಾಸ್ ಆಗಿರದೇ ಇರೋವಂಥ ಸಿಚುವೇಶನ್ಸ್ಗಳನ್ನ ನೀವು ನೋಡಿರ್ತೀರಿ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡ್ತೀನಿ ಅಂದ್ರೆ, ಸೊ ಈಗ ನೋಡ್ರಿ, ಕೆಲವೊಂದು ವಿಷಯಗಳು ಇರ್ತವೆ ರೀ. ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಸೊ ಎಕ್ಸಾಂಪಲ್ ಈಗ ನಾನು ಕೆಸೆಟ್ ಎಕ್ಸಾಮ್ನ ಟಾರ್ಗೆಟ್ ಮಾಡಿದೆ ಅಂತ ಅಂದ್ಕೊಳ್ರಿ. ಕೆಸೆಟ್ ಎಕ್ಸಾಮ್ನಲ್ಲಿ ನೋ ನೆಗೆಟಿವ್ ಮಾರ್ಕಿಂಗ್, ರೈಟ್? ನೋ ನೆಗೆಟಿವ್ ಮಾರ್ಕಿಂಗ್ ಅಂತಂದು. ಬಟ್ ಕೆಲವೊಂದು ಎಕ್ಸಾಂಪಲ್ಸ್ಗಳೇ ಇರ್ತವೆ ರೀ. ಎಕ್ಸಾಂಪಲ್, ಸೊ ನಾವು ನೆಟ್ ಎಕ್ಸಾಮ್ ತೊಗೊಂಡ್ವಿ ಅಂತ ಅಂದ್ಕೊಳ್ರಿ. ಸೊ ನೆಟ್ ಎಕ್ಸಾಮ್ನಲ್ಲಿ ದೇರ್ ಈಸ್ ನೆಗೆಟಿವ್ ಮಾರ್ಕಿಂಗ್ ಅಂತಂದು. ಸೊ ಈ ಥರ ನೆಗೆಟಿವ್ ಮಾರ್ಕಿಂಗ್ ಇರೋವಂಥ ಎಕ್ಸಾಮ್ಸ್ಗಳನ್ನು ಬರೆಯುವಂಥ ಸ್ಕಿಲ್ಸ್ ಡಿಫ್ರೆಂಟ್ ಇರ್ತೈತಿ. ಸೊ ವಿತ್ ನೆಗೆಟಿವ್ ಮಾರ್ಕಿಂಗ್ ಇರೋವಂಥ ಎಕ್ಸಾಮ್ಸ್ಗಳನ್ನು ಬರೆಯೋದು ಸ್ಟ್ರಾಟಜಿಸ್ ಸಹಿತ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಸೊ ಬಟ್ ಈಗ ನಾವು ಕೆಸೆಟ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕೋಸ್ಕರ ನಾನು ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಯಾವ ಥರ ಎಕ್ಸಾಮ್ ಬರೀಬೇಕು ಅನ್ನೋದನ್ನು ಹೇಳೋದಿಲ್ಲ. ಅದ್ರ ಬದಲಿಗೆ ವಿತೌಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನೋಡ್ರಿ, ಅಂಥ ಎಕ್ಸಾಮ್ಸ್ಗಳನ್ನು ನಾವು ಯಾವ ಥರ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನಮಗೆ ಹೇಳ್ತೀನಿ ರೀ. ಸೊ ಈಗ ನೋಡ್ರಿ, ಈಗ ನೀವು ಕೆಸೆಟ್ ಎಕ್ಸಾಮ್ನಲ್ಲಿ ಎಸ್ಪೆಷಲಿ ಪೇಪರ್ 2ದಲ್ಲಿ 100 ಕ್ವಶನ್ಸ್ಗಳು ಇರ್ತವೆ. ಪೇಪರ್ 1ನಲ್ಲಿ 50 ಕ್ವಶನ್ಸ್ ಇರ್ತವೆ, ರೈಟ್? ಸೊ 50 ಕ್ವಶನ್ಸ್ ಪ್ಲಸ್ 100 ಕ್ವಶನ್ಸ್ ಅಂದರೆ 300 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ಈ 300 ಮಾರ್ಕ್ಸ್ನಲ್ಲಿ ನಮ್ಮ ಟಾರ್ಗೆಟ್ ಎಷ್ಟಿದೆ ಅಂತ ನಮಗೆ ಆಲ್ರೆಡಿ ಗೊತ್ತಿರುತ್ತೆ. ಎಷ್ಟಿರುತ್ತೆ ಹೇಳ್ರಿ ಅದು? ಸೊ ಅರೌಂಡ್ 50 to 60% ಅಂತಂದರೆ ನಾನು 50%ನ ನಾನು ಎವರೇಜ್ ಅಂತ ಇಟ್ಕೋತೀನಿ, ಅಥವಾ 60% ಸಹಿತ ನೀವು ಕೌಂಟ್ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ಈಗ ನಾನು ಆ ಥರ ಹಿಡಿದೆ ಅಂತ ಅಂದ್ಕೊಳ್ರಿ. ಸೊ ಅರೌಂಡ್ 150 to 160 ರೇಂಜ್ನಲ್ಲಿ ಕಟ್ ಆಫ್ ಇರುತ್ತೆ, ಕರೆಕ್ಟಾ? ಸೊ 150 to 160 ಅಂತಂದೆ. ಸೊ ಈಗ ನಾನು ಇಷ್ಟು ಮಾರ್ಕ್ಸ್ನ ನಾನು ಸ್ಕೋರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಸೊ ಅಂಥ ಟೈಮ್ನಲ್ಲಿ ನಾವು ಸೊ ಯಾವುದಾದ್ರೂ ಒಂದು ಕ್ವಶನ್ ನಮಗೆ ಗೊತ್ತಿರದೇ ಇರಲಿ, ಸೊ ಕಂಪಲ್ಸರಿ ಅಟೆಂಪ್ಟ್ ಮಾಡಿ ಬರಬೇಕು ಅಂತಂದು. ಬಟ್ ನೋಡ್ರಿ, ಇಲ್ಲಿ ದರ್ ಈಸ್ ಸಮಥಿಂಗ್ ವಿಚ್ ಇಸ್ ಕಾಲ್ಡ್ ಆ್ಯಸ್ ಬ್ಲೈಂಡ್ ಗೆಸ್ಸಿಂಗ್ ಅಂತಂದು. ಸೊ ಬ್ಲೈಂಡ್ ಅದು ವೈಲ್ಡ್ ಗೆಸ್ ಅಂತಾರೆ ನೋಡ್ರಿ. ಸೊ ಆ ಥರ ಮಾಡಿದ್ರಿ ಅಂತ ಅಂದ್ಕೊಳ್ರಿ, ಅವಾಗ ನಿಮಗೆ ಎಂದೂ ಸಹಿತ ಆ ಒಂದು ಕ್ವಶನ್ಗೆ ಆನ್ಸರ್ ರೈಟ್ ಆಗಿರೋದಿಲ್ಲ ಅಂತಂದು, ರೈಟ್? ನೋಡ್ರಿ, ಆ ಒಂದು ಕಾರಣಕ್ಕೋಸ್ಕರ ನಾವು ವೈಲ್ಡ್ ಗೆಸ್ ಅಥವಾ ಬ್ಲೈಂಡ್ ಗೆಸ್ನ ಮಾಡಬಾರ್ದು ಅಂತಂದು. ಸೊ ಎಕ್ಸಾಂಪಲ್ ಈಗ ನಮಗೆ ಆಲ್ರೆಡಿ ಟಾರ್ಗೆಟ್ ಗೊತ್ತಾಗಿದೆ 150 to 160 ಅಂತಂದೆ. ಸೊ ಎಕ್ಸಾಂಪಲ್ ಈಗ ನೀವು ಎಕ್ಸಾಮ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್ ಪೇಪರ್ 2 ಕೆಮಿಸ್ಟ್ರಿ ಸಬ್ಜೆಕ್ಟ್ ಎಕ್ಸಾಮ್ ಬರೀತಾ ಇದ್ದೀರಿ ಅಂತ ಅಂದ್ಕೊಳ್ರಿ. ಸೊ ಅದರಲ್ಲಿ ಈಗ ನಾವು ಪೇಪರ್ 1 ಅಟ್ಲೀಸ್ಟ್ 50% ಮಾರ್ಕ್ಸ್, ಪೇಪರ್ 2 ಸಹಿತ 50% ಮಾರ್ಕ್ಸ್ ಬೇಕಾಗಿರುತ್ತೆ ನಮಗೆ. ಅಂದ್ರೆ ಈ 100 ಕ್ವಶನ್ಸ್ನಲ್ಲಿ ಅಟ್ಲೀಸ್ಟ್ ಒಂದು 50 ಕ್ವಶನ್ಸ್ ಆದರೂ ನಮ್ಮದು ರೈಟ್ ಆಗಿರ್ಬೇಕು ಅಂತಂದು. ಸೊ ಬಟ್ ನೀವು ಕ್ವಶನ್ಸ್ಗಳನ್ನು ನೀವು ನೋಡ್ಕೊಂಡು ಬಿಟ್ಟು ಸಾಲ್ವ್ ಮಾಡ್ತಾ ಹೋದ್ರಿ ಅಂತ ಅಂದ್ಕೊಳ್ರಿ. ಸೊ ನಿಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಈ 50 ಕ್ವಶನ್ಸ್ನಲ್ಲಿ ಜಸ್ಟ್ ಅಂದ್ರೆ 100 ಕ್ವಶನ್ಸ್ನಲ್ಲಿ ಜಸ್ಟ್ 40 ಕ್ವಶನ್ಸ್ ಅಷ್ಟೇ ನಿಮಗೆ ಸಾಲ್ವ್ ಮಾಡೋಕೆ ಆಗ್ತಿರ್ತೈತೆ ರೀ, ರೈಟ್? ಇನ್ನು 60 ಕ್ವಶನ್ಸ್ನಲ್ಲಿ ಯಾವುದೂ ಸಹಿತ ನಿಮಗೆ ಸಾಲ್ವ್ ಮಾಡೋಕೆ ಆಗಲಿಲ್ಲ ಅಂತ ಅಂದ್ಕೊಳ್ರಿ. ಅಂಥ ಟೈಮ್ನಲ್ಲಿ ಉಳಿದಿರೋಂಥ ಕ್ವಶನ್ಸ್ಗಳನ್ನ ನೀವು ಗೆಸ್ ಮಾಡಿ ಹಾಕ್ತಾ ಇರ್ರಿ. ಅಂಥ ಟೈಮ್ನಲ್ಲಿ ಡೆಫಿನೆಟ್ಲಿ ನೀವು ಫೇಲ್ ಆಗ್ತೀರಾ ಅಂತಂದು. ಸೊ ಹಾಗಿತ್ತು ಅಂದ್ರೆ, ಸೊ ನಮಗೆ ಕೆಲವೊಂದು ಯಾವ ಥರ ನಾವು ಗೆಸ್ ಮಾಡಬೇಕು ಅನ್ನೋ ಸ್ಟ್ರಾಟಜಿಗಳು ನಮಗೆ ಗೊತ್ತಿದ್ವು ಅಂತ ಅಂದ್ಕೊಳ್ರಿ. ನಮ್ಮ ಸ್ಕೋರನ್ನು ನಾವು ಡೆಫಿನೆಟ್ಲಿ ಏನು ಮಾಡ್ಬೋದು ಅಂದರೆ ಇಂಪ್ರೂವ್ ಮಾಡಿಬಿಟ್ಟು ಈ 40 ಕ್ವಶನ್ಸ್ಗಳು ಏನು ರೈಟ್ ಆಗ್ತಿರ್ತವೆ ನೋಡ್ರಿ, ಅದಕ್ಕೊಂದು ಎಕ್ಸ್ಟ್ರಾ 10 ಆ್ಯಡ್ ಮಾಡ್ಬೋದು, ಅಥವಾ ಎಕ್ಸ್ಟ್ರಾ 20 ಸಹಿತ ಆ್ಯಡ್ ಮಾಡ್ಬೋದು ಅಂತಂದು. ಅಂದ್ರೆ ಈ ಎಜುಕೇಟೆಡ್ ಗೆಸ್ಸಿಂಗ್ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿದ್ವಿ ಅಂದ್ರೆ ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗೋವಂಥ ಚಾನ್ಸಸ್ನ ನಾವು ಹೈ ಮಾಡ್ಕೋಬೋದು ಅಂತಂದು. ಸೊ ಅದೇ ಕಾರಣಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ ಅಂದ್ರೆ, 50% ನಮ್ಮ ನಾಲೆಜ್ ಇತ್ತಂದ್ರೆ ಇನ್ನು 50% ನಾವು ಯಾವ ಥರ ಎಕ್ಸಾಮ್ ಬರೀತೀವಿ ಅಥವಾ ನಮ್ಮ ಸ್ಕಿಲ್ ಅಥವಾ ಸ್ಟ್ರಾಟಜಿ ಏನಿರ್ತದೆ ನೋಡ್ರಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿತ್ತಂದ್ರೆ, ಸೊ ನಾವು ಇಲ್ಲಿ ಏನು ಮಾಡಿದ್ರೆ ಆಯ್ತಂದ್ರೆ ಈ ಸ್ಟ್ರಾಟಜೀಸ್ಗಳನ್ನು ನಾವು ಯೂಸ್ ಮಾಡಿದ್ರೆ ಆಯ್ತು ಅಂತಂದು. ಈಗ ನೋಡ್ರಿ, ಈಗ ನಿಮಗೆ ಸೊ 100 ಮಾರ್ಕ್ಸಿಂದ ಎಕ್ಸಾಮ್ನಲ್ಲಿ ನೀವು ವಿತೌಟ್ ಗೆಸ್ಸಿಂಗ್ ಅಥವಾ ನೀವು ಗೆಸ್ ಮಾಡ್ದೇನಾ ನೀವು ಒಂದು 60 ಕ್ವಶನ್ಸ್ ಅಥವಾ 70 ಕ್ವಶನ್ಸ್ಗಳನ್ನು ನೀವು ಅಟೆಂಪ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ರಿ. ಅಂಥ ಟೈಮ್ನಲ್ಲಿ ಉಳಿದಿರೋಂಥ ಕ್ವಶನ್ಸ್ಗಳನ್ನು ಗೆಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತಂದು. ಬಟ್ ಕೆಲವೊಂದು ಟೈಮ್ ತೀರಾ ಕ್ರಿಟಿಕಲ್ ಸಿಚುವೇಶನ್ಸ್ಗಳು ಇರ್ತವೆ. ಅಂಥ ಟೈಮ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಗೆಸ್ ಮಾಡಲೇಬೇಕು. ಬಟ್
ಆ ಗೆಸ್ಟ್ನು ಸಹಿತ ನಾವು ಯಾವ ಥರ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಿದ್ವಿ ಅಂತ ಅಂದ್ಕೊಳ್ರಿ, ನಾವು ಡೆಫಿನೆಟ್ಲಿ ಅಟ್ಲೀಸ್ಟ್ ಒಂದು 20% ಮಾರ್ಕ್ಸಾರ ನಾವು ಹೆಚ್ಚಿಗೆ ತೊಗೋಬೋದು ಅಂತಂದು, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡಿದ್ರೆ ಆಯ್ತಂದ್ರೆ ಸೊ ಲೆಟಸ್ ನೋ ದೀಸ್ ಟ್ರಿಕ್ಸ್ ಅಂತಂದು ನೋಡಿರಿ. ಇಲ್ಲಿ ಒಂದು ತಿಳ್ಕೊಬೇಕು ಏನಂದ್ರೆ, ನಾವು ಗೆಸ್ ಮಾಡೋದ್ರಿಂತ ನಾವು ಸ್ಟಡಿ ಮಾಡೋದನ್ನ ಬಿಟ್ಬಿಡ್ಬೇಕೇನಂತಂದು ಹಂಗೆ ಇರೋದಿಲ್ಲ ರೀ. ಅಂದ್ರೆ ಸೊ ನಾವು ಗೆಸ್ ಮಾಡೋದನ್ನ ತಿಳ್ಕೊಂಡು ಬಿಟ್ವಿ ಅಂದ್ರೆ ನಾವು ಸ್ಟಡಿ ಮಾಡೋದು ಬಿಡೋ ಹಂಗಿಲ್ಲ, ನಾವು ಸ್ಟಡಿನೂ ಮಾಡಬೇಕು. ಬಟ್ ಈ ಗೆಸ್ ಮಾಡೋದು ಸಹಿತ ನಾವು ತಿಳ್ಕೊಂಡಿದ್ವಿ ಅಂದ್ರೆ ನಮ್ಮ ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತೆ ಅಂತಂದು, ರೈಟ್. ಸೊ ನೋಡಿರಿ, ಇದು ಏನು ಗೆಸ್ಸಿಂಗ್ ಟೆಕ್ನಿಕ್ಸ್ಗಳೇನದ ನೋಡಿರಿ, ಇವೆಲ್ಲ ನಾನಿಲ್ಲಿ ಒಂದು 20-30 ಗೆಸ್ಸಿಂಗ್ ಟೆಕ್ನಿಕ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ. ಅವನು ಒಂದೊಂದೇ ನಾವು ತಿಳ್ಕೊತಾ ಹೋದ್ರಾಯ್ತು ರೀ, ರೈಟ್. ನೋಡಿರಿ, ಇಲ್ಲಿ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಹೇಳ್ತೀನಿ ರೀ, ನಾನು ಇಲ್ಲಿ, ರೈಟ್. ವಿತ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಸೊ ಹಾಗಿದ್ರೆ ಲೆಟ್ ಅಸ್ ಸ್ಟಡಿ ಅಬೌಟ್ ದ್ಯಾಟ್ ಒನ್. ನೋಡಿರಿ, ಇಲ್ಲೊಂದು ಕ್ವಶನ್ ಇದೆ. ಸೊ ಲುಕ್ ಫಾರ್ ನೋಡಿರಿ, ದ ಫಾಲೋವಿಂಗ್ ಲ್ಯಾಂಗ್ವೇಜಸ್ ವೇರ್ ಸ್ಪೋಕನ್ ಇನ್ ಕೊಮಾರೋ ಐಲ್ಯಾಂಡ್ ಅಂತಂದು. ಅಂದ್ರೆ ಕೊಮಾರೋ ಐಲ್ಯಾಂಡ್ ಅನ್ನೋ ಒಂದು ಪ್ಲೇಸ್ನಲ್ಲಿ ಯಾವ ಲ್ಯಾಂಗ್ವೇಜ್ನ ಜಾಸ್ತಿ ಬಳಸ್ತಾರೆ ಅಂತಂದು ನೋಡಿರಿ. ಸ್ಪ್ಯಾನಿಷ್ ಆ್ಯಂಡ್ ಅರೇಬಿಕ್ ಆ್ಯಂಡ್ ಫ್ರೆಂಚ್, ಜರ್ಮನ್ ಆ್ಯಂಡ್ ಇಟಾಲಿಯನ್, ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್ ಅಂತಂದು. ನೋಡಿರಿ, ಈ ಥರದ್ದು ಒಂದು ಕ್ವಶನ್ ಇದೆ. ಈಗ ನಮಗೆ ಕೊಮಾರೋ ಐಲ್ಯಾಂಡ್ ಅಂದರೆ ಏನು ಅಂತಂದು ಗೊತ್ತಿಲ್ಲ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅನ್ನೋದು ಸಹಿತ ನಮಗೆ ಗೊತ್ತಿಲ್ಲ. ಬಟ್ ನೀವು ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದ್ರಿ ಅಂತ ಅಂದ್ಕೊಳ್ರಿ, 1 ಅಥವಾ 2 ಲ್ಯಾಂಗ್ವೇಜಸ್ಗಳು ಮತ್ತೆ ರಿಪೀಟ್ ಆಗಿದ್ದಾವೆ ರೀ. ಸ್ಪ್ಯಾನಿಷ್, ಅರೇಬಿಕ್, ಸೊ ಫ್ರೆಂಚ್, ಜರ್ಮನ್, ಇಟಾಲಿಯನ್, ಫ್ರೆಂಚ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡಿರಿ, ಫ್ರೆಂಚ್ ಅನ್ನೋ ವರ್ಡ್ 2 ಟೈಮ್ಸ್ ಬಂದಿದೆ. ನೆಕ್ಸ್ಟ್ ಅರೇಬಿಕ್ ಅನ್ನೋ ವರ್ಡು ಸಹಿತ 2 ಟೈಮ್ಸ್ ಬಂದಿದೆ ರೀ. ಸೊ ಇದಂತ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ, ಯಾವ ಒಂದು ಕೀವರ್ಡ್ ಕ್ವಶನ್ ಮತ್ತು ಇವನ್ ಆಪ್ಷನ್ಸ್ನಲ್ಲಿ ಸಹಿತ ರಿಪೀಟ್ ಆಗಿರ್ತೈತೆ ನೋಡಿರಿ, ಆ ಒಂದು ಆಪ್ಷನ್ ರೈಟ್ ಆಗಿರೋಂಥ ಚಾನ್ಸಸ್ ಇರುತ್ತೆ ಅಂತಂದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ ಕೀವರ್ಡ್ ಅಂತ ಕರಿತೀವಿ, ರೈಟ್. ನೋಡಿರಿ, ಅದಕ್ಕೋಸ್ಕರ ಆನ್ಸರ್ ಯಾವುದಾಗಿದೆ ಅಂದ್ರೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ ಅಂತಂದು, ರೈಟ್. ನೋಡಿರಿ, ಲೆಟ್ ಅಸ್ ಸಾಲ್ವ್ ದ ನೆಕ್ಸ್ಟ್ ಕ್ವಶನ್. ನೋಡಿರಿ, ಇದಕ್ಕೆ ರೂಟ್ ಆ್ಯಂಡ್ ಪ್ರಿಫಿಕ್ಸ್ ಕ್ಲೂ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಕ್ವಶನ್ ಒಳಗಡೆ ಒಂದು ಗ್ರೀಕ್ ಅಥವಾ ಲ್ಯಾಟಿನ್ ರೂಟ್ ವರ್ಡ್ ಇರ್ತೈತಿ. ಆ ರೂಟ್ ವರ್ಡ್ಗೆ ಸಂಬಂಧಪಟ್ಟಿರುವಂಥ ಆಪ್ಷನ್ ಯಾವ್ದು ಇರ್ತೈತೆ ನೋಡಿರಿ. ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತ ನೋಡಿರಿ. ಇಲ್ಲಿ ಕ್ಯೂಪ್ರಸ್ ಮೆಟಲ್ ವುಡ್ ಅಪಿಯರ್ ಅಂತ ಐತ್ರಿ ಇಲ್ಲಿ. ಸೊ ಕ್ಯೂಪ್ರಸ್ ಮೆಟಲ್ ಯಾವ ಥರ ಕಾಣಿಸ್ತೈತಿ ಅಂತಂದು, ಸೊ ವಿ ಆಲ್ರೆಡಿ ನೋ ಕ್ಯೂಪ್ರಸ್ ಮೀನ್ಸ್ ಕಾಪರ್ ಅಂತಂದು, ಅದಕ್ಕೋಸ್ಕರ ಕಾಪರ್ ಲೈಕ್ ಅಂತಂದು, ರೈಟ್. ಸೊ ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ ಒನ್. ಸೊ ಇದಕ್ಕೆ ನಾವು ನೆಗೆಟಿವ್ ಪ್ರಿಫಿಕ್ಸ್ ಅಂತ ಕರಿತೀವಿ ರೀ. ನೋಡಿರಿ, ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತಂದು. ಸೊ ಸಫಿಕ್ಸ್ ಅನ್ನೋದನ್ನ ಆಮೇಲೆ ಯೂಸ್ ಮಾಡ್ತೀವಿ. ಸೊ ಪ್ರಿಫಿಕ್ಸ್ ಅನ್ನೋದೇನಿದೆ ನೋಡಿರಿ, ಅದನ್ನ ಫಸ್ಟಿಗೆ ಯೂಸ್ ಮಾಡ್ತೀವಿ. ರೂಟ್ ವರ್ಡ್ ಅನ್ನೋದೇನಿದೆ ಅಲ್ಲ, ಅದು ಪ್ರೈಮರಿ ಬೇಸಿಕ್ ವರ್ಡ್ ಆಗಿರ್ತೈತಿ ಅಂತಂದು, ರೈಟ್. ನೋಡಿರಿ, ಇಲ್ಲಿ ನೆಗೆಟಿವ್ ಪ್ರಿಫಿಕ್ಸಸ್ ಅಂತಂದು. ಸೊ ಕೆಲವೊಂದು ಟೈಮ್ ಅವ್ರು ನಮಗೆ ನೆಗೆಟಿವ್ ಆಗಿ ಆನ್ಸರ್ನ ಬಯಸ್ತಿರ್ತಾರೆ ರೀ. ಸೊ ಅಂಥ ಟೈಮ್ನಲ್ಲಿ ಯಾವ ಆಪ್ಷನ್ನಲ್ಲಿ ನೆಗೆಟಿವ್ ಮೀನಿಂಗ್ ಯಾವ್ದು ಇರುತ್ತಲ್ಲ, ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ನೋಡ್ರಿ. ಟು ಪ್ರಿವೆಂಟ್ ಇನ್ಫೆಕ್ಷನ್ ಇಟ್ ಈಸ್ ರೆಕಮೆಂಡೆಡ್ ದ್ಯಾಟ್ ಹಾಸ್ಪಿಟಲ್ಸ್ ಯೂಸ್. ನೋಡ್ರಿ, ಇನ್ಫೆಕ್ಷನ್ ಇದೆ, ಅದಕ್ಕೋಸ್ಕರ ಡಿಸ್ಇನ್ಫೆಕ್ಟೆಂಟ್ ಅನ್ನೋದೇನಿದೆಯಲ್ಲ, ಅದು ಕರೆಕ್ಟ್ ಆಗಿರೋಂಥ ಆನ್ಸರ್ ಆಗಿರುತ್ತೆ ಅಂತಂದ್ರೆ, ರೈಟ್. ರೈಟ್. ನೋಡ್ರಿ, ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟ್ರಾಟಜಿ ಇದೆ. ಇದಕ್ಕೆ ಅಂತ ಕರಿತೀವಿ ಅಂದ್ರೆ ನಾವು ಎಲಿಮಿನೇಷನ್ ಎಕ್ಸ್ಟ್ರೀಮ್ಸ್ ಅಂತಂದು, ರೈಟ್. ಎಲಿಮಿನೇಟ್ ಎಕ್ಸ್ಟ್ರೀಮ್ಸ್ ಅಂತಂದು. ದ ಎವರೇಜ್ ನಂಬರ್ ಆಫ್ ವೋಲ್ಕ್ಯಾನಿಕ್ ಎರಪ್ಷನ್ಸ್ ರೆಕಾರ್ಡೆಡ್ ಆ್ಯನ್ಯುವಲಿ ಈಸ್ ಅಂತಂದು. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈಗ ಯಾವುದಾದ್ರೂ ಒಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ, ಸೊ ಅಲ್ಲಿರೋಂಥ ಎಕ್ಸಾಮ್ನರು ಏನು ಮಾಡ್ತಾರಂದ್ರೆ, ಸೊ ಫಸ್ಟಿಗೆ ಆನ್ಸರ್ ಏನಿರ್ತದೆ ನೋಡ್ರಿ, ಅದನ್ನ ಮೊದಲು ಬರ್ಕೋತಾರೆ ರೀ. ಅದು ಅವರು ಬಿದಲ್ಲಾದರೂ ಬರ್ಕೋಬೋದು, ಸಿದಲ್ಲಾದರೂ ಬರ್ಕೋಬೋದು ರೀ. ಸೊ ಬರ್ಕೊಂಡಾಗಿದ್ದ ಮೇಲ್ಗಡೆ ಅವ್ರು ಏನು ಮಾಡ್ತಾರಂದ್ರೆ, ಉಳಿದಿರೋಂಥ ಆಪ್ಷನ್ಸ್ಗಳನ್ನು ಆ ಆನ್ಸರ್ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಉಳಿದದನ್ನ ಸೆಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೋಡ್ರಿ, ಇದಕ್ಕೆ ನಾವು ಮೆಟಾ ಸ್ಟಡಿ ಅಂತ ಕರಿತೀವಿ ರೀ. ಮೆಟಾ ಸ್ಟಡಿ ಅಂದ್ರೆ ಈ ಥರದ್ದು 1,000, 1,00,000 ಮಲ್ಟಿಪಲ್ ಚಾಯ್ಸ್ಗಳನ್ನು ಒಬ್ಬರು ಸೈಂಟಿಸ್ಟ್ ಸ್ಟಡಿ ಮಾಡಿದ್ದಾರೆ ರೀ. ಸ್ಟಡಿ ಮಾಡಿಬಿಟ್ಟು ಅವ್ರಿಗೆ ಏನೋ ಒಂದು ಸ್ವಲ್ಪ ಅನಿಸಿದೆ, ಆ ಅನಿಸಿರೋದನ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾವಾರ ಇದ್ವು ಅಂತ ಅನ್ಕೊಟ್ರೆ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ 2500 ಅನ್ನೋದು ವೆರಿ ಬಿಗ್ ನಂಬರ್ ಆಗುತ್ತೆ. ಅದೇ ನಾವು 25 ಅನ್ನೋದೇನಿದೆ ಅಲ್ಲ, ಅದು ವೆರಿ ಸ್ಮಾಲ್ ನಂಬರ್ ಆಗುತ್ತೆ ಅಂತಂದು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಆನ್ಸರ್ಸ್ ಏನಿರ್ತಾವೆ ನೋಡ್ರಿ, ಅವು
ಮೀನ್ಸ್ ಪೂರ್ತಿ ಜಾಸ್ತಿನೇ ಇರೋದಿಲ್ಲ, ಪೂರ್ತಿ ಕಡಿಮೆನೇ ಇರೋದಿಲ್ಲ, ಎವರೇಜ್ ಬೇಸಿಸ್ ಮೇಲ್ಗಡೆ ಇರ್ತಾವೆ ಅಂತಂದು. ಅದಕ್ಕೋಸ್ಕರ ಆನ್ಸರ್ ಏನಿದೆ ಅಲ್ಲ ಅದು, ಸೊ ಇಟ್ ಮೇ ಬಿ ಇದರ್ 1000 ಆರ್ 750 ಅಂತಂದು, ರೈಟ್. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗಳು ಏನಿರ್ತಾವೆ ನೋಡ್ರಿ, ಅವುಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಂತಂದು, ರೈಟ್. ನೋಡ್ರಿ, ಹಿಯರ್ ಐ ಹ್ಯಾವ್ ಲಿಸ್ಟೆಡ್ ಒನ್ ಮೋರ್ ಕ್ವಶನ್. ನೋಡ್ರಿ, ಇಲ್ಲಿದೆ, ವಿತ್ ರೆಫರೆನ್ಸ್ ಟು ಟ್ರಾನ್ಸ್ ಸ್ಪೆಸಿಫಿಕ್ ಪಾರ್ಟ್ನರ್ಶಿಪ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತಂದ್ರೆ, it is an agreement among all specific rim countries except China and Russia. It is strategic alliance for the purpose of maritime security only ಅಂತ ಇದೆ ರೀ. ನೋಡ್ರಿ, ಇಲ್ಲಿ ಏನಿದಾವಲ್ಲ, ಮೀನ್ಸ್ ಎಕ್ಸೆಪ್ಟ್ ಅಂತ ಒಂದು ವರ್ಡ್ ಇದೆ, ರೈಟ್. ನೆಕ್ಸ್ಟ್ ಇಟ್ ಈಸ್ ಅಲಯನ್ಸ್ ದಟ್ ಪರ್ಪಸ್ ಮೆರಿಟೈಮ್ ಸೆಕ್ಯೂರಿಟಿ ಓನ್ಲಿ ಅಂತ ಇದೆ ರೀ. ನೋಡ್ರಿ, ಈ ಒಂದು ಕೇಸ್ ಒಳಗಡೆ 1 ಓನ್ಲಿ, 2 ಓನ್ಲಿ, ಬೋತ್ 1 and 2, ನೈದರ್ 1 and ನಾಟ್ 2 ಅಂತ ಐತ್ರಿ, ರೈಟ್. ನೋಡ್ರಿ, ಇಲ್ಲಿ ಮೆರಿಟೈಮ್ ಸೆಕ್ಯೂರಿಟಿ ಓನ್ಲಿ ಅನ್ನೋದೇನಿದೆ ಅಲ್ಲ, ಅದು ಒಂಥರ ಎಕ್ಸ್ಟ್ರೀಮ್ ಆಗಿರುತ್ತೆ ಅಂತಂದು, ರೈಟ್. ಸೊ ಅದಕ್ಕೋಸ್ಕರ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಒಳಗಡೆ, ಸೊ ನೈದರ್ 1 ನಾರ್ 2 ಅನ್ನೋದೇನಿದೆಯಲ್ಲ, ದಟ್ ಇಸ್ ದಿ ಆನ್ಸರ್ ಅಂತಂದು. ಅಂದರೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳು ಏನಾರ ಇದ್ವು ಅಂತ ಅಂದ್ಕೊಳ್ರಿ, ಮೋಸ್ಟ್ ಆಫ್ ದಿ ಟೈಮ್ಸ್ ಅವನ್ನ ನಾವು ಅವಾಯ್ಡ್ ಮಾಡಬೇಕಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇದಕ್ಕೆ ನಾವು ಸಿಮಿಲರ್ ಚಾಯ್ಸ್ ಸ್ಟ್ರಾಟಜಿ ಅಂತ ಕರಿತೀವಿ. ನೋಡ್ರಿ ಸರ್, ಇಲ್ಲಿ ಎ ಗುಡ್ ಕಮ್ಯುನಿಕೇಷನ್ ಟೆಕ್ನಿಕ್ ಟು ಯೂಸ್ ವೆನ್ ಕನ್ಫ್ರಂಟಿಂಗ್ ಸಮ್ ಒನ್ ಅಂತ ಇದೆ ರೀ. ನೋಡ್ರಿ, ಈಗ ನಾವು ಬೇರೆಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಅವಾಗ ನಾವು ಯಾವ ಟೆಕ್ನಿಕ್ನ ನಾವು ಫಾಲೋ ಮಾಡಬೇಕು ಅನ್ನೋದು ಆನ್ಸರ್ ಆಗಿದೆ, ಮೀನ್ಸ್ ಕ್ವಶನ್ ಆಗಿದೆ. ಆ್ಯಂಡ್ ಐ ಮೆಸೇಜ್ ಎ ಶಾರ್ಪ್ ರಿಮಾರ್ಕ್ ಆ್ಯಂಡ್ ಸೈಲೆನ್ಸ್ ಅಂತ ಇದೆ ರೀ. ಸೊ ನಾವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನು ಮಾಡಿದಾರೆ ಅಂದ್ರೆ 2 ಆಪ್ಷನ್ಸ್ಗಳಿದಾವೆ ರೀ. ಈ 2 ಆಪ್ಷನ್ಸ್ ಒಳಗಡೆ ಸಿಮಿಲರ್ ಸೌಂಡ್ ಬರಬೇಕು, ಆ ಥರದ್ದು ಇನ್ನೊಂದು ಆಪ್ಷನ್ನ ಇವ್ರು ಸ್ವಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡ್ರಿ, ಈಗ ನಾವು ಮಾತಾಡುವಾಗ ಅವರು ಐ ಕಾಂಟ್ಯಾಕ್ಟ್ ಇರಬೇಕು, ಅದಕ್ಕೋಸ್ಕರ ಐ ಮೆಸೇಜ್ ಅನ್ನೋದೇನಿದಿಲ್ಲ, ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಬಟ್ ನಮಗೆ ಕನ್ಫ್ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಐ ಮೆಸೇಜ್ ಅಂದ್ರೆ ಕ್ಯಾಪಿಟಲ್ ಐ ಅನ್ನೋ ಒಂದು ಆಪ್ಷನ್ನ ಅವರು ಸ್ವಂತ ಕಂಡು ಹಿಡಿದ್ಬಿಟ್ಟು ಸೊ ಇಲ್ಲ ಆ್ಯಡ್ ಮಾಡಿದ್ದಾರೆ ಅಂತಂದು, ರೈಟ್. ಸೊ ಅದಕ್ಕೋಸ್ಕರ ದಿಸ್ ಆಪ್ಷನ್ ನಂಬರ್ ಎ ಏನಿದೆಯಲ್ಲ, ದಟ್ ಇಸ್ ರಾಂಗ್. ಬಟ್ ಆಪ್ಷನ್ ನಂಬರ್ ಬಿ ಏನಿದೆಯಲ್ಲ, ದಟ್ ಇಸ್ ಕರೆಕ್ಟ್ ಅಂತಂದು, ರೈಟ್. ನೋಡ್ರಿ, ಇಲ್ಲಿ ಇನ್ನೊಂದು ನಾವು ತಿಳ್ಕೊಬೋದು. ಸೊ ಅದೇನಂದ್ರೆ, ಸೊ ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದ್ರೆ 2 ಆಪ್ಷನ್ಸ್ಗಳು ಇರ್ತಾವೆ ರೀ, 2 ಆಪ್ಷನ್ಸ್ಗಳು ಇರ್ತವೆ. ಆ 2 ಆಪ್ಷನ್ಸ್ ಒಳಗಡೆ ಫುಲ್ ಟು ಫುಲ್ ಸೆಂಟೆನ್ಸ್ ಸೇಮ್ ಇರ್ತೈತಿ, ಬಟ್ ಸೇಮ್ ಟು ಮೀನ್ಸ್ ಅದು ಆಲ್ಮೋಸ್ಟ್ ಸೇಮ್ ಇರ್ತೈತಿ ರೀ. ಬಟ್ ಏನಾಗುತ್ತೆ ಅಂದರೆ ಜಸ್ಟ್ ಒಂದೇ ಒಂದು ವರ್ಡ್ ವೇರಿಯೇಷನ್ ಆಗಿರ್ತೈತಿ ಇಲ್ಲಿ, ರೈಟ್. ಸೊ ಎಕ್ಸಾಂಪಲ್, ಸೊ ದಿಸ್ ಆ್ಯಂಡ್ ದಿಸ್ ಆರ್ ಟ್ರೂ ಅಂತ ಇರ್ತೈತಿ. ಸೊ ದಿಸ್ ಆ್ಯಂಡ್ ದಿಸ್ ಆರ್ ಮೇ ನಾಟ್ ಬಿ ಟ್ರೂ ಅಂತ ಇರ್ತೈತಿ. ಸೊ ಅಂಥ ಟೈಮ್ನಾಗ ನಾವು ಗೆಸ್ ಮಾಡ್ಬೇಕು ರೀ. ಯಾವ ಥರ ಗೆಸ್ ಮಾಡ್ಬೇಕಂದ್ರೆ, ಈ 2 ಆಪ್ಷನ್ಸ್ ಒಳಗಡೆ ಒಂದು ಆಪ್ಷನ್ನು ಸರಿಯಾಗಿರುತ್ತೆ ಅಂತಂದರೆ, ರೈಟ್. ನೋಡ್ರಿ, ಇದೇ ಥರದ ಈವನ್ ಕೆಮಿಸ್ಟ್ರಿ ಒಳಗಡೆ ಸಹಿತ ನಮಗೆ ಇಲ್ಲಿ ನೋಡ್ಬೋದು ನೀವು, ಆಪ್ಷನ್ಸ್ ವಿತ್ ಸಿಮಿಲರ್ ಡಿಜಿಟ್ಸ್ ಅಂತಂದು. ಅವರು ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ಗಳಿದ್ದಾಗ ಅವ್ರು ಏನು ಮಾಡ್ತಾರಂದ್ರೆ, ಮೀನ್ಸ್ ಡಿಜಿಟ್ಸ್ ಸೇಮ್ ಉಳಿಸ್ತಾರೆ ರೀ, ಬಟ್ ಪಾಯಿಂಟ್ ಏನಿರ್ತೈತೆ ನೋಡ್ರಿ, ಡೆಸಿಮಲ್ ಪಾಯಿಂಟ್, ಅದನ್ನ ವೇರಿಯೇಷನ್ ಮಾಡ್ತಾರೆ ಅಥವಾ ಸೈನ್ ವೇರಿಯೇಷನ್ ಮಾಡ್ತಾರೆ. ನೋಡ್ರಿ, ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂದರೆ, ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಅಂತ. ನೋಡ್ರಿ, ಯು ಕ್ಯಾನ್ ಸಿ ದಿಸ್ ಒನ್ ಆಪೋಸಿಟ್ ಆಪ್ಷನ್ಸ್ ಅಂತಂದು, ರೈಟ್. ನೋಡ್ರಿ, ಇದು ಸಿಮಿಲರ್ ಆಪ್ಷನ್ಗೆ ಆಲ್ಮೋಸ್ಟ್ ಸೇಮ್ ಇರ್ತೈತಿ ಇದು. ಈಗ ಸಿಮಿಲರ್ ಆಪ್ಷನ್ಸ್ ಒಳಗಡೆ ಏನಿರ್ತೈತಿ ಅಂದ್ರೆ, ಒಂದು ಆಪ್ಷನ್ ಫುಲ್ ಟು ಫುಲ್ ಸೇಮ್ ಇರ್ತೈತಿ, ಜಸ್ಟ್ ಒಂದು ವರ್ಡ್ ವೇರಿಯೇಷನ್ ಮಾಡಿರ್ತಾರೆ. ಇಲ್ಲಿ ಆಪೋಸಿಟ್ ಆಪ್ಷನ್ ಒಳಗಡೆ ಏನು ಮಾಡಿರ್ತಾರೆ ಅಂದ್ರೆ, ಅಮಾಂಗ್ ಆಲ್ ದ ಸೆಟ್ ಆಪ್ಷನ್ಸ್ ಇನ್ ದ ಪೇಪರ್ 2 ಆಪ್ಷನ್ಸ್ಗಳನ್ನ ಯಾವ ಥರ ಮಾಡಿರ್ತಾರೆ ಅಂದ್ರೆ ಆಪೋಸಿಟ್ ಕೊಟ್ಟಿರ್ತಾರೆ ರೀ. ಅಂದ್ರೆ ಒಂದು ಟ್ರೂ ಅಂತ ಇರ್ತೈತೆ ಅಂದ್ರೆ ಇನ್ನೊಂದು ಮೇ ನಾಟ್ ಬಿ ಟ್ರೂ ಅಂತ ಕೊಟ್ಟಿರ್ತಾರೆ. ಅಥವಾ ನೋಡ್ರಿ, 0 ಈಸ್ ನೈದರ್ ರಿಯಲ್ ನಾರ್ ಕಾಂಪ್ಲೆಕ್ಸ್ ಅಂತ ಇದೆ, 0 ಈಸ್ ಬೋತ್ ರಿಯಲ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಇದೆ ರೀ. ನಾವು ಇವು 2 ಆಪ್ಷನ್ಸ್ಗಳನ್ನ ನಾವು ನೋಡಿದ್ವಿ ಅಂತ ಅಂದ್ಕೊಳ್ರಿ, ಒಂದು ಆಪ್ಷನ್ನು ಮತ್ತು ಇನ್ನೊಂದು ಆಪ್ಷನ್ನು ಎಕ್ಸಾಕ್ಟ್ ಆಪೋಸಿಟ್ ಆಪ್ಷನ್ ಆಗಿರುತ್ತೆ ರೀ. ಸೊ ಈ ಥರ ಆಪ್ಷನ್ಸ್ಗಳು ಇದು ಅಂತ ಅಂದ್ಕೊಳ್ರಿ, ಮೋಸ್ಟ್ ಆಫ್ ದಿ ಟೈಮ್ಸ್ ಇವು 2 ಆಪ್ಷನ್ಸ್ನಲ್ಲಿ ಒಂದು ಆಪ್ಷನ್ ರೈಟ್ ಆಗಿರುತ್ತೆ ಅಂತಂದು. ನೋಡ್ರಿ, ನಮ್ಮ ಕೆಲವೊಬ್ಬ ಸ್ಟೂಡೆಂಟ್ಸ್ಗಳನ್ನು ನಾನು ಮಾತಾಡ್ತಾ ಇರ್ತೀನಿ. ಸೊ ಅವ್ರು ನನಗೆ ಹೇಳ್ತಿರ್ತಾರೆ ರೀ, ಏನಂದ್ರೆ, ಸರ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡ್ತೀವಲ್ಲ, ಸೊ ಅಂಥ ಟೈಮ್ನಲ್ಲಿ
ನನಗೆ 2 ಆಪ್ಷನ್ಸ್ ಏನೋ ಈಸಿಯಾಗಿ ಎಲಿಮಿನೇಟ್ ಮಾಡ್ತೀನಿ ಸರ್, ಬಟ್ ಇನ್ನೆರಡು ಆಪ್ಷನ್ಸ್ನಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ಅಂತಂದೆ. ನೋಡ್ರಿ ಅದಕ್ಕೆ ನಾನು ಅವ್ರಿಗೆ ಹೇಳ್ತಿರ್ತೇನೆ ರೀ, ಏನಂದ್ರೆ ಮೀನ್ಸ್ ಎರಡು ಆಪ್ಷನ್ಸ್ ನನಗೆ ಕನ್ಫ್ಯೂಸ್ ಆಗ್ತೈತಿ ಅಂತ ಬೇಜಾರು ಮಾಡ್ಕೊಳ್ಳೋದಲ್ಲ. ಸೊ ಅದ್ರ ಬದಲಿಗೆ ಅಟ್ಲೀಸ್ಟ್ ನೀವು 4 ಆಪ್ಷನ್ಸ್ ಒಳಗಡೆ 2 ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನೀವು ಖುಷಿ ಪಡ್ರಿ ಅಂತ ಹೇಳ್ತಿರ್ತೀನಿ ರೀ. ಸೊ ಯಾಕಂದ್ರೆ ಇದಕ್ಕೊಂದು ರೀಸನ್ನು ಸಹಿತ ಇದೆ. ಸೊ ಈಗ ಎಕ್ಸಾಂಪಲ್, ಈಗ 4 ಆಪ್ಷನ್ಸ್ಗಳಿದಾವೆ ಅಂತ ಅಂದ್ಕೊಳ್ರಿ. ಈ 4 ಆಪ್ಷನ್ಸ್ನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ರೈಟ್ ಆಗಿರೋವಂಥ ಚಾನ್ಸ್ ಎಷ್ಟು ಇರ್ತೈತಿ ಅಂತಂದ್ರೆ ನೋಡಿರಿ, ಅದು ಎಷ್ಟು ಇರ್ತೈತಿ ಅಂದ್ರೆ 25% ಇರ್ತೈತಿ ರೀ, ರೈಟ್. ಸೊ ಎ ಆನ್ಸರ್ 25%, ಬಿ ಆನ್ಸರ್ 25%, ಸೊ ಡಿ ಆನ್ಸರ್ 25% ಇರ್ತೈತಿ. ನೋಡಿರಿ ಕೆಲವೊಬ್ರು ಹೇಳ್ತಿರ್ತಾರೆ ನೋಡಿರಿ, ಅಂದ್ರೆ ಈಗ 100 ಕ್ವಶನ್ಸ್ಗಳಿದ್ವು ಅಂದ್ರೆ ಅದರಲ್ಲಿ 25 ಕ್ವಶನ್ಸ್ಗೆ ಆನ್ಸರ್ ಎ ಆಗಿರುತ್ತೆ, ಇನ್ನು 25 ಕ್ವಶನ್ಸ್ಗಳಿಗೆ ಆಪ್ಷನ್ ಬಿ ಆಗಿರುತ್ತೆ, ಸಿ ಆಗಿರುತ್ತೆ, ಡಿ ಆಗಿರುತ್ತೆ ಅಂತ. ನೋಡ್ರಿ ಅದೆಲ್ಲ ಸುಳ್ಳು, ಮೀನ್ಸ್ ಇಟ್ಸ್ ಇಂಪಾಸಿಬಲ್ ಅಂತಂದೆ. ನೆಕ್ಸ್ಟು ಕೆಲವೊಬ್ರು ಹೇಳ್ತಿರ್ತಾರೆ ನೋಡ್ರಿ, ಸೊ ಈಗ 3 ಕ್ವಶನ್ಸ್ಗಳಿಗೆ ಆನ್ಸರ್ ಬಿ ಆಗಿತ್ತಂದ್ರೆ ಸೊ ನೆಕ್ಸ್ಟ್ ಎ ಅಂತ ಸ್ಟಾರ್ಟ್ ಆಗುತ್ತೆ, ಸಿ ಅಂತ ಸ್ಟಾರ್ಟ್ ಆಗುತ್ತೆ. ಈ ಥರ ಎಲ್ಲ ವಿಚಿತ್ರ ಆಗಿರೋಂಥ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತಾರೆ. ಬಟ್ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ನಾನು ನಿಮಗೆ ಏನೇ ಈಗ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ, ಸೊ ಇದನ್ನು ನೀವು ಸ್ವಲ್ಪ ನಂಬೋದು ಅಂತ. ಸೊ ಈಗ ಎಕ್ಸಾಂಪಲಿಗೆ ನಾನು ನಿಮಗೆ ಹೇಳ್ತಾ ಇದ್ದೆ, ಈಗ 4 ಆಪ್ಷನ್ಸ್ಗಳಿರ್ತಾವಲ್ಲ, ಆ 4 ಆಪ್ಷನ್ಸ್ನಲ್ಲಿ 2 ಆಪ್ಷನ್ಸ್ನ ನೀವು ಎಲಿಮಿನೇಟ್ ಮಾಡಿದ್ರಿ ಅಂತ ಅಂದ್ಕೊಳ್ರಿ. 2 ಆಪ್ಷನ್ಸ್ ಎಲಿಮಿನೇಟ್ ಮಾಡಿದ್ರಿ ಅಂದ್ರೆ ಇನ್ನು 2 ಆಪ್ಷನ್ಸ್ಗಳು ಉಳಿತವು, ಕರೆಕ್ಟಾ? ಈ 2ರಲ್ಲಿ ನೀವು ಒಂದು ಚಾಯ್ಸ್ ಮಾಡಿದ್ರೆ ನಿಮ್ಮ ಆಪ್ಷನ್ ರೈಟ್ ಆಗಿರೋಂಥ ಎಷ್ಟು ಚಾನ್ಸ್ ಇರ್ತೈತಿ ಅಂತಂದು, ಎಷ್ಟು ಚಾನ್ಸ್ ಇರುತ್ತೆ? 50% ಆಗಿರುತ್ತೆ. ಯಾಕಂದ್ರೆ ನಾವು ಪ್ರೊಬಬಿಲಿಟಿನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ ನಂಬರ್ ಆಫ್ ಫೇವರೇಬಲ್ ಇವೆಂಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇವೆಂಟ್ಸ್ ಅಂತಂದು. ಈಗ ನಾನು 4 ಆಪ್ಷನ್ಸ್ಗಳಿದ್ದಾಗ ಆ 4ರಲ್ಲಿ ಒಂದು ಕರೆಕ್ಟ್ ಆಗಿರ್ತೈತೆ ಅಂದರೆ ಎಷ್ಟಾಯ್ತು ರೀ ಅಲ್ಲಿಗೆ? 25% ಆಯಿತು. ಅದೇ ನಾವು 2 ಆಪ್ಷನ್ಸ್ನಲ್ಲಿ ಒಂದು ಆಪ್ಷನ್ನ ಎಲಿಮಿನೇಟ್ ಮಾಡಿದ್ವಿ ಅಂದ್ರೆ ಅವಾಗ ಎಷ್ಟು ಇರ್ತದೆ? ಅದು 50% ಆಗುತ್ತೆ ರೀ. ಅಂದ್ರೆ ವಿಚ್ ಇಸ್ ಈಕ್ವಲ್ಸ್ ಟು 50% ಅಂತಂದು. ನೋಡಿರಿ ಅದಕ್ಕೋಸ್ಕರ ನೀವು ಯಾವಾಗಲೂ ತಿಳ್ಕೊಬೇಕು ಏನಂದ್ರೆ ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು, ಅಟ್ಲೀಸ್ಟ್ ಒಂದು ಆಪ್ಷನ್ ನಿಮಗೆ ಎಲಿಮಿನೇಟ್ ಮಾಡೋಕ್ಕಾಗ್ತೈತೆ ಅಂದರೆ ಎಲಿಮಿನೇಟ್ ಮಾಡಿರಿ, 2 ಆಪ್ಷನ್ಸ್ ಎಲಿಮಿನೇಟ್ ಮಾಡೋಕ್ಕಾಗ್ತೈತೆ ಅಂದ್ರೆ ಅದನ್ನೂ ಸಹಿತ ಮಾಡಿ ಅಂತಂದು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಏನು ಟಾರ್ಗೆಟ್ ಮಾಡ್ಕೊಂಡಿರ್ತೀವಲ್ಲ ಮಾರ್ಕ್ಸ್, ಅವನ್ನ ಅಚೀವ್ಮೆಂಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತಂದು. ನೋಡಿರಿ ಇಲ್ಲಿ ಬೇರೆ ಹೇಳಿದೆ ನಾನು ನಿಮಗೆ, ಏನಂದ್ರೆ ಆಪೋಸಿಟ್ ಆಪ್ಷನ್ಸ್ ಅಂತಂದೆ. ಈ ಥರ 2 ಸ್ಟೇಟ್ಮೆಂಟ್ಸ್ಗಳು ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ವು ಅಂತ ಅಂದ್ಕೊಳ್ರಿ ನಾವು ಅನ್ಕೋಬೇಕ್ರಿ. ಸೊ ಈ 2ರಲ್ಲೇ ಒಂದು ಆನ್ಸರ್ ಆಗಿರುತ್ತೆ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ಇಲ್ಲಿ ಇನ್ನೊಂದಿದೆ ಆಪೋಸಿಟ್ ಚಾಯ್ಸ್ ಆಪ್ಷನ್ಗೆ. ದ ಮೀನಿಂಗ್ ಆಫ್ ಕಾಗ್ನಿಸೆಂಟ್ ಅಂತಂದು, ಕಾಗ್ನಿಸೆಂಟ್ದು ಮೀನಿಂಗ್ ಏನಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ನೋಡಿರಿ ಇಗ್ನೋರೆಂಟ್, ಅವೇರ್, ಇನ್ಸೆನ್ಸಿಟಿವ್, ರೆಮೋರ್ಸ್ಫುಲ್ ಅಂತಂದು. ನೋಡಿರಿ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಅವೇರ್ ಮತ್ತು ಇಗ್ನೋರೆಂಟ್ ಅನ್ನೋದೇನಿದೆ ಅಲ್ಲ, ಆ ಎರಡರದ್ದು ಆಪ್ಷನ್ದು ಮೀನಿಂಗ್ ಆಪೋಸಿಟ್ ಇದೆ ರೀ. ಸೊ ಅಂಥ ಟೈಮ್ನಾಗ ನಾವು ಏನು ಮಾಡ್ಬೇಕಂದ್ರೆ ಅವು 2ರಲ್ಲೇ ಒಂದು ಆಪ್ಷನ್ ಸರಿಯಾಗಿರುತ್ತೆ ಅಂತ ನಾವು ಅನ್ಕೋಬೇಕು, ಮತ್ತು ಅವು 2ರಲ್ಲೇ ಒಂದು ಚಾಯ್ಸ್ ಮಾಡ್ಬೇಕಂತಂದು. ಕಾಗ್ನಿಸೆಂಟ್ ಅಂದ್ರೆ ಅವೇರ್ ಅನ್ನೋದು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತೆ ಅಂತಂದು, ಅದಕ್ಕೋಸ್ಕರ ಎ ಆರ್ ಬಿ ಅಂತ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಅಂಬ್ರೆಲ್ಲಾ ಆಪ್ಷನ್ ಸ್ಟ್ರಾಟಜಿ ಅಂತಂದು, ರೈಟ್. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಕ್ವಶನ್ ಒಳಗಡೆನ ಆನ್ಸರ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅಥವಾ ಆ ಕ್ವಶನ್ನಲ್ಲಿರುವಂಥ ಮೀನಿಂಗ್ ಆಪ್ಷನ್ನಲ್ಲಿ ಬರ್ತಿರ್ತದೆ ರೀ. ನೋಡಿರಿ ಇಲ್ಲಿ ಎಕ್ಸಾಮ್ ಎಂಗ್ಸೈಟಿ ಕ್ಯಾನ್ ಬಿ ರೆಡ್ಯೂಸ್ಡ್ ಅಂತ ಇದೆ ರೀ. ಪ್ರಾಕ್ಟೀಸಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಡೀಪ್ ಬ್ರೀತಿಂಗ್, ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ವಿಜುವಲೈಸೇಷನ್ ಎಕ್ಸಸೈಸ್ ಅಂತಂತೆ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಮಗೆ ಒಂದು ಕ್ವಶನ್ ಇರ್ತೈತಿ, ಆ ಕ್ವಶನ್ ಒಳಗಡೆ ಮೀನ್ಸ್ ಆ ಕ್ವಶನ್ಗೆ ಏನೋ ಒಂದು ಆನ್ಸರ್ ಇರ್ತೈತೆ ರೀ. ಆ ಆನ್ಸರ್ನ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೊದಲು ಬರ್ಕೋತಾರೆ ರೀ. ಸೊ ಎಕ್ಸಾಂಪಲ್ ಈಗ ಪ್ರಾಕ್ಟೀಸಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತಂದೆ, ಆ ಆನ್ಸರ್ನ ಇಟ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದ್ರೆ ಅದರಲ್ಲಿರುವಂಥ ಕೀವರ್ಡ್ಸ್ಗಳನ್ನು ಚೇಂಜ್ ಮಾಡ್ತಾರೆ. ಸೊ ಚೇಂಜ್ ಮಾಡಿಬಿಟ್ಟು ಉಳಿದಿರುವಂಥ ಆಪ್ಷನ್ಸ್ಗಳನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಈಗ ನಮಗೆ 2 ಆಪ್ಷನ್ಸ್ಗಳದ್ದು ಮೀನ್ಸು 1-2 ಕೀವರ್ಡ್ಸ್ಗಳು ಇನ್ನೊಂದು ಆಪ್ಷನಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಳ್ರಿ. ಅವಾಗ ನಾವು ಅನ್ಕೋಬೇಕು ಮೀನ್ಸು ಮೋಸ್ಟ್ ಮೀನಿಂಗ್ಫುಲ್ ಆಪ್ಷನ್ ಯಾವ್ದು ಇರ್ತದಲ್ಲ ದಟ್ ಇಸ್ ದಿ ಆನ್ಸರ್ ಅಂತಂದು. ಈಗ ನೋಡ್ರಿ, ಈಗ ಮಸಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗೂ ಎಕ್ಸಾಮ್ ಎಂಗ್ಸೈಟಿಗೂ ಸಂಬಂಧ ಇಲ್ಲ, ಬಟ್ ಪ್ರಾಕ್ಟೀಸಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗೂ ಮತ್ತು ಎಕ್ಸಾಮ್ ಎಂಗ್ಸೈಟಿ ಕಡಿಮೆ ಮಾಡೋದಕ್ಕೂ ಸಹಿತ ಸಂಬಂಧ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ ನಂಬರ್ ಎ ಏನಿದೆ ಅಲ್ಲ ದಟ್ ಇಸ್ ದಿ ಕರೆಕ್ಟ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್.
ನೋಡ್ರಿ ಇದಕ್ಕೆ ನಾವು ಅವಾಯ್ಡ್ ಅಬ್ಸಲ್ಯೂಟ್ ಅಂತಂದೆ. ಸೊ ಈಗ ಕೆಲವೊಂದು ಅಬ್ಸಲ್ಯೂಟ್ ಟರ್ಮ್ಸ್ಗಳು ಇರ್ತವೆ ರೀ, ಆಲ್ವೇಸ್, ನೆವರ್, ಎವರಿ, ಆಲ್, ನನ್ ಅಂತಂದು. ಸೊ ಈ ಥರದ್ದು ವರ್ಡ್ಸ್ಗಳು ಯಾವುದಾದ್ರು ಒಂದು ಆಪ್ಷನಲ್ಲಿ ಇದ್ದು ಅಂತ ಅಂದ್ಕೊಳ್ರಿ, ಅನ್ಲೆಸ್ ಅಂಟಿಲ್ ಯು ನೋ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಮೋಸ್ಟ್ ಆಫ್ ಟೈಮ್ಸ್ ಏನಿರ್ತಾವೆ ಅಂದ್ರೆ ಆ ಆಪ್ಷನ್, ಈ ವರ್ಡ್ಸ್ ಇರುವಂಥ ಆ ಆಪ್ಷನ್ ರಾಂಗ್ ಅಂತಂದು. ನೋಡ್ರಿ, ಎ ಡ್ರಾಪ್ ರೇಟ್ ಇನ್ ಹೈಸ್ಕೂಲ್ ಈಸ್ ಆನ್ ದ ರೈಸ್ ಬಿಕಾಸ್ ಅಂತಂದು. ಅಂದ್ರೆ ಸ್ಟೂಡೆಂಟ್ಸ್ಗಳು ಹೈಸ್ಕೂಲ್ ನಿಂತರ ಮೀನ್ಸ್ ಡ್ರಾಪ್ ಆಗ್ತಾ ಇದ್ದಾರೆ, ಯಾಕೆ ಅಂತಂದು. ನೋಡ್ರಿ, ಆಲ್ ಸ್ಟೂಡೆಂಟ್ಸ್ ಆರ್ ಅನ್ಮೋಟಿವೇಟೆಡ್, ಸಮ್ ಸ್ಟೂಡೆಂಟ್ಸ್ ಆರ್ ಡಿsillusionated ವಿತ್ ಸ್ಕೂಲ್, ಸ್ಟೂಡೆಂಟ್ ನೆವರ್ ಟೇಕ್ ಹೈಸ್ಕೂಲ್ ಸೀರಿಯಸ್, ಎವ್ರಿ ಹೈಸ್ಕೂಲ್ ಸ್ಟೂಡೆಂಟ್ ಹ್ಯಾವ್ ಎಮೋಷ್ನಲ್ ಪ್ರಾಬ್ಲಮ್ಸ್ ಅಂತಂದು. ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಎ ಆಪ್ಷನಲ್ಲಿ ಆಲ್ ಅನ್ನೋ ವರ್ಡ್ ಇದೆ. ಸೊ ನೆಕ್ಸ್ಟ್ ಸಿ ಆಪ್ಷನ್ನಲ್ಲಿ ನೆವರ್ ಅಂತ ಒಂದು ವರ್ಡ್ ಇದೆ. ಸೊ ಡಿ ಆಪ್ಷನ್ನಲ್ಲಿ ನೋಡ್ರಿ ಎವರಿ ಹೈಸ್ಕೂಲ್ ಸ್ಟೂಡೆಂಟ್ ಅಂತ ಇದೆ ರೀ. ಅಂದರೆ ಇಲ್ಲಿ ಅಬ್ಸಲ್ಯೂಟ್ ಟರ್ಮ್ಸ್ಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇವೆ ರೀ. ಬಟ್ ಸಮ್ ಸ್ಟೂಡೆಂಟ್ಸ್ ಆರ್ ಡಿsillusionated ವಿತ್ ಸ್ಕೂಲ್ ಅನ್ನೋದೇನಿದೆಯಲ್ಲ ಅದು ಮೋಸ್ಟ್ ಆಗಿರೋಂಥ ಮೋಸ್ಟ್ ಕರೆಕ್ಟ್ ಆಪ್ಷನ್ ಅಂತಂದು, ರೈಟ್. ಸೊ ಈ ಥರ ರೀ. ಅಂದರೆ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಅಬ್ಸಲ್ಯೂಟ್ ಟರ್ಮ್ಸ್ಗಳನ್ನು ನಾವು ಅವಾಯ್ಡ್ ಮಾಡ್ಬೇಕಂತಂದ್ರೆ, ರೈಟ್. ನೋಡ್ರಿ, ಎಕ್ಸ್ಟ್ರಾ ಡೀಟೇಲಿಂಗ್ ಅಂತಂದು ನೋಡ್ರಿ ಇದ್ರದ್ದೇ. ಸೊ ಇದ್ರದ್ದೇ ನೆಕ್ಸ್ಟ್ ಕಂಟಿನ್ಯೂಷನ್. ಸೊ ಹಂಗಿತ್ತಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ, ಸೊ ಯಾವುದಾದ್ರೂ ಒಂದು ಆಪ್ಷನ್ನಲ್ಲಿ 100%, 0% ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾರೆ ನೋಡ್ರಿ ಆಪ್ಷನ್ಸ್ದ, ಅಥವಾ ಆಲ್ವೇಸ್, ಅಬ್ಸಲ್ಯೂಟು, ನೆವರ್ ಈ ಥರ ಇತ್ತಂದ್ರೆ ಅದು ಅಲ್ಲ ಅಂತಂದು. ಅಂದ್ರೆ ಆ ಆಪ್ಷನ್ ರೈಟ್ ಆಗಿರೋಂಥ ಚಾನ್ಸಸ್ ಕಡಿಮೆ ಅಂತಂದು. ಅದೇ ನಾವು ಕ್ಯಾನ್ ಬಿ, ಮೇ ನಾಟ್ ಬಿ, ಶಾಲ್ ಬಿ, ಮೋರ್ ಆಫನ್ ದ್ಯಾನ್ ನಾಟ್, ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಈ ಥರ ವರ್ಡ್ಸ್ಗಳು ಬಂದ್ವು ಅಂತ ಅಂದ್ಕೊಳ್ರಿ, ಆ ಆಪ್ಷನ್ನು ಈ ವರ್ಡ್ಸ್ಗಳನ್ನು ಕಂಟೈನ್ ಅಂದರೆ ಈ ವರ್ಡ್ಸ್ ಇರೋವಂಥ ಆ ಆಪ್ಷನ್ ರೈಟ್ ಆಗಿರೋವಂಥ ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತಂದು. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಥರದ್ದು ಕ್ವಶನ್ಸ್ಗಳನ್ನು ನಾವು ಕೆಮಿಸ್ಟ್ರಿದಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ, ಬರದೇ ಇರೋವಂಥ ಚಾನ್ಸಸ್ ಇರುತ್ತೆ ರೀ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಕೆಲವೊಂದು ಲೈಫ್ ಸೈನ್ಸ್ ಸಬ್ಜೆಕ್ಟ್ಸ್ಗಳು ಇರ್ತವೆ ನೋಡ್ರಿ, ಅಥವಾ ನೋಡ್ರಿ ಜಾಗ್ರಫಿ, ಎಕನಾಮಿಕ್ಸು, ಪೊಲಿಟಿ, ಹಿಸ್ಟ್ರಿ, ಅಥವಾ ಈವನ್ ಪೇಪರ್ ಒನ್ನಲ್ಲಿ ಸಹಿತ ನಿಮಗೆ ಈ ಥರದ ಟಾಪಿಕ್ಸ್ಗಳು ಬರ್ತಾವೆ. ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಈಗ ನಾನೇನು ನಿಮಗೆ ಸ್ಟ್ರಾಟಜಿ ಹೇಳ್ತಾ ಇದ್ದೆ ನೋಡ್ರಿ, ಅದು ಹೆಲ್ಪ್ ಆಗುತ್ತೆ ಅಂತಂದ್ರೆ, ರೈಟ್. ನೋಡ್ರಿ, ಇಲ್ಲೊಂದು ಕ್ವಶನ್ ಇದೆ. ಸೊ ದಟ್ ಆಲ್ಸೋ ವಿಲ್ ಟ್ರೈ. ನೋಡ್ರಿ, ಎವ್ರಿ ಟೈಮ್ ಅಟ್ಲೀಸ್ಟ್ ಒನ್ ಟೈಗರ್ ರಿಸರ್ವ್ ಮೀನ್ಸ್ ಎವ್ರಿ ಸ್ಟೇಟ್ ಹ್ಯಾಸ್ ಅಟ್ಲೀಸ್ಟ್ ಒನ್ ಟೈಗರ್ ರಿಸರ್ವ್ ಅಂತಂದು. ಟೈಗರ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ ಗಿವನ್ ಆರ್ ಕರೆಕ್ಟ್ ಅಂತ ಇದೆ ರೀ. ನೋಡ್ರಿ, ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಎವ್ರಿ ಸ್ಟೇಟ್ ಹ್ಯಾಸ್ ಅಟ್ಲೀಸ್ಟ್ ಒನ್ ಟೈಗರ್ ರಿಸರ್ವ್ ಅಂತಂದು. ನೋಡ್ರಿ, ಅನ್ಲೆಸ್ ಅಂಟಿಲ್ ಯು ನೋ ಅಬೌಟ್ ದ್ಯಾಟ್ ಒನ್, ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಸ್ಟೇಟ್ ಒಳಗಡೆ ಸಹಿತ ಒಂದಾದರೂ ಒಂದು ಟೈಗರ್ ರಿಸರ್ವ್ ಇದೆ ಅಂತಂದು. ನೋಡ್ರಿ, ಇಲ್ಲಿ ಎವ್ರಿ ಅನ್ನೋದು ಒಂದು ವರ್ಡ್ ಏನಿದೆ ನೋಡ್ರಿ, ಅದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತ. ಮೇ ಬಿ ಕರೆಕ್ಟ್, ಮೇ ನಾಟ್ ಬಿ ಕರೆಕ್ಟ್. ನೋಡ್ರಿ, ಟೈಗರ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ. ನೋಡ್ರಿ, ಅದು ಅಂತಕ್ಕೆ ಸತ್ಯ ಇದೆ, ಯಾಕಂದರೆ ಟೈಗರ್ನ ವೈಲ್ಡ್ ಲೈಫ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದು. ಬಟ್ ಎವ್ರಿ ಅನ್ನೋದು ವರ್ಡ್ ಏನಿದೆಯಲ್ಲ ಅದು ಎಕ್ಸ್ಟ್ರೀಮ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಎ ಏನಿದೆಯಲ್ಲ ಅಂದರೆ ಒಂದೇ ಸ್ಟೇಟ್ಮೆಂಟ್ ಅದು ರಾಂಗ್, ಬಟ್ ಎರಡನೇದು ಸರಿ ಇರುತ್ತೆ ಅಂತಂದ್ರೆ, ರೈಟ್. ಆಪ್ಷನ್ ನಂಬರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ, ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸೆಪ್ಷನಲ್ ಆರ್ ಮೋಸ್ಟ್ ಡಿಫ್ರೆಂಟ್ ಆನ್ಸರ್ ಸ್ಟ್ರಾಟಜಿ ಅಂತಂದೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕ್ವಶನ್ ಒಳಗಡೆ, ರೈಟ್, ಇಲ್ಲಿ ಕ್ವಶನ್ ಒಳಗಡೆ ಏನಾಗುತ್ತೆ ಅಂದ್ರೆ 4 ಆಪ್ಷನ್ಸ್ನಲ್ಲಿ 3 ಆಪ್ಷನ್ಸ್ಗಳು ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಇರ್ತೈತೆ ರೀ. ಬಟ್ 4ನೇ ಆಪ್ಷನ್ ಏನಿರ್ತೈತಲ್ಲ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತೈತಿ. ಆ ಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರೋವಂಥ ಆಪ್ಷನ್ ಏನಿದೆಯಲ್ಲ ಅದು ಮೀನ್ಸ್ ರೈಟ್ ಆಗಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಂದು. ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ವುಡ್ ಬಿ ಆನ್ ಎಕ್ಸಾಂಪಲ್ ಫಾರ್ ಕಾಗ್ನಿಷನ್ ಅಂತ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಕಾಗ್ನಿಷನ್ ಅಂತಂದು. ನೋಡ್ರಿ, ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಡ್ರೈವಿಂಗ್ ಎ ಕಾರ್, ಸ್ವಿಮ್ಮಿಂಗ್, ಹೈಕಿಂಗ್, ಸ್ಟಡಿಂಗ್ ಫಾರ್ ಎಕ್ಸಾಮ್ ಅಂತಂದು. ನೋಡ್ರಿ, ಸೊ ಜ್ಞಾನಕ್ಕೆ ಉದಾಹರಣೆ ಆಗಿರೋಂಥ ಕೆಲಸ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಡ್ರೈವಿಂಗ್, ಸ್ವಿಮ್ಮಿಂಗ್, ಹೈಕಿಂಗ್ ಅನ್ನೋದೇನಿದೆಯಲ್ಲ ಅದು ಫಿಸಿಕಲ್ ವರ್ಕಿಗೆ ಎಕ್ಸಾಂಪಲ್ ಆಗುತ್ತೆ. ಬಟ್ ಸ್ಟಡಿಂಗ್ ಫಾರ್ ಎಕ್ಸಾಮ್ ಅನ್ನೋದೇನಿದೆಯಲ್ಲ ಅದು ಒಂದು ಸೊ ನಾಲೆಜ್ ಬೇಸಿಸ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಅದಕ್ಕೋಸ್ಕರ ಡಿ ಅನ್ನೋದೇನಿದೆ ಇಟ್ ಇಸ್ ಅ ಮೋಸ್ಟ್ ಡಿಫ್ರೆಂಟ್ ಆಪ್ಷನ್ ಆ್ಯಂಡ್ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಲಾಂಗೆಸ್ಟ್ ಆನ್ಸರ್ ಸ್ಟ್ರಾಟಜಿ ಅಂತಂದೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಕೆಲವೊಂದು ಟೈಮ್ ಫನಿ ಆಗಿರೋವಂಥ ಆನ್ಸರ್ಸ್ಗಳನ್ನು ಸಹಿತ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯು ಕ್ಯಾನ್ ಸಿ ದಿಸ್ ಒನ್.
ಸೊ ಆಫ್ ದಿ ಫಾಲೋವಿಂಗ್ ದಿಸ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಥೆರಪೆಟಿಕ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಡಿಪ್ರೆಷನ್ ಅಂತಂದು. ಇಲ್ಲೇನಾಗುತ್ತೆ ಅಂದ್ರೆ ಹಿಪ್ನೋಸಿಸ್ಸು, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಆ ಕ್ವಶನ್ಗೆ ಆನ್ಸರ್ ಆಗಿರೋಂಥ ಆಪ್ಷನ್ಸ್ಗಳನ್ನು ನಾವು ನೋಡಬೇಕು. ಹಿಪ್ನೋಸಿಸ್, ಸೈಕೋಥೆರಪಿ, ಕಂಬೈನಿಂಗ್ ದ ಥೆರಪೆಟಿಕ್ ಟೆಕ್ನಿಕ್ ವಿತ್ ದಿ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಆ್ಯಂಟಿ ಡಿಪ್ರೆಷನ್ ಮೆಡಿಸಿನ್, ಸೈಕೋಅನಾಲಿಸಿಸ್ ಅಂತಂದು. ನೋಡಿರಿ ಇಲ್ಲಿ ಕ್ವಶನಿಗೆ ಯಾವ ಆನ್ಸರ್ ಅಂತ ನಮಗೆ ಗೊತ್ತಿಲ್ಲ, ಬಟ್ ಯಾವ ಆಪ್ಷನ್ನು ವೆರಿ ಬಿಗ್ಗೆಸ್ಟ್ ಆಪ್ಷನ್ ಆಗಿರ್ತೈತೆ ನೋಡಿರಿ. ಸೊ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು. ಇದಕ್ಕೆ ನಾವು ಲಾಂಗೆಸ್ಟ್ ರೆಸ್ಪಾನ್ಸ್ ಅಥವಾ ಲಾಂಗೆಸ್ಟ್ ಆಪ್ಷನ್ ಸ್ಟ್ರಾಟಜಿ ಅಂತ ಕರಿತೀವಿ ರೀ. ಸೊ ಸಿ ಇಸ್ ದಿ ಬೋತ್ ಲಾಂಗೆಸ್ಟ್ ಆ್ಯಂಡ್ ದಿ ಕರೆಕ್ಟ್ ರೆಸ್ಪಾನ್ಸ್ ಅಂತಂದು. ನೋಡಿರಿ ಲಾಂಗೆಸ್ಟ್ ರೆಸ್ಪಾನ್ಸ್ ಕುಡ್ ಬಿ ದ ರೈಟ್ ಆನ್ಸರ್ ಅಂತಂದು. ನೋಡಿರಿ ಅದೇ ಟೈಪ್ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದನ್ನು ಸಹಿತ ನಾವು ಟ್ರೈ ಮಾಡಿದ್ರೆ ಆಯ್ತು. ನೋಡಿರಿ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಆ ಪ್ಯಾಸೇಜಿಗೆ ಸಂಬಂಧಪಟ್ಟಿರೋ ಹಾಗೆ ಸೊ ಇಲ್ಲೊಂದು ಕ್ವಶನ್ ಸಹಿತ ಕೊಟ್ಟಿದ್ದಾರೆ ರೀ, ಇಲ್ಲಿದೆ ನೋಡಿ. ಸೊ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ರಿಗಾರ್ಡಿಂಗ್ ಇಟ್ ಅಂತ ಇದೆ ರೀ. ಸೊ ದ ರಿಲೀಸ್ ಆಫ್ ಕ್ಯೂ ಈಸ್ ಆಲ್ವೇಸ್ ವೆರಿ ವೈಲೆಂಟ್ ಆ್ಯಂಡ್ ಇಟ್ ಕಮ್ಸ್ ಔಟ್ ವಿತ್ ಎಕ್ಸ್ಪ್ಲೋಷನ್ ಅಂತ ಇದೆ ರೀ. ನೆಕ್ಸ್ಟ್ ಬಿ ಆಪ್ಷನ್ ಏನಿದೆಯಲ್ಲ, ಸೊ ಬಿ ಆಪ್ಷನ್ ಏನಿದೆಯಲ್ಲ ಅದು 2 ಸೆಂಟೆನ್ಸಸ್ ಇದೆ, ಅಂದರೆ 2 ಲೈನ್ ಇದೆ. ಸಿ ಆಪ್ಷನ್ ಸಹಿತ ಸಣ್ಣದಿದೆ, ಸೊ ಡಿ ಆಪ್ಷನ್ ಸಹಿತ ಸಣ್ಣದಿದೆ ರೀ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಯಾವ ಆಪ್ಷನ್ ಮೋಸ್ಟ್ ಆಫ್ ದಿ ಟೈಮ್ಸ್ ಬಿಗ್ಗೆಸ್ಟ್ ಇರ್ತದೆ ನೋಡಿರಿ, ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು, ರೈಟ್. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ಇದಕ್ಕೆ ನಾವು ಕೀವರ್ಡ್ ಸ್ಟ್ರಾಟಜಿ ಅಂತ ಕರಿತೀವಿ, ಅಥವಾ ವರ್ಡ್ಸ್ ಅಸೋಸಿಯೇಷನ್ ಅಂತಂದು ಸಹಿತ ನಾವು ಇದನ್ನ ಹೇಳ್ಬಹುದು. ಇಲ್ಲೇನಾಗತ್ತೆ ಅಂದ್ರೆ ಸೊ ಕ್ವಶನ್ನಲ್ಲಿ ಒಂದು ವರ್ಡ್ ಇರ್ತೈತಿ, ಅದೇ ವರ್ಡ್ ಆಪ್ಷನ್ನಲ್ಲಿ ಮತ್ತೆ ರಿಪೀಟ್ ಆಗ್ತಿರ್ತೈತೆ ರೀ. ಸೊ ಇದಕ್ಕೆ ನಾವು ಕೀವರ್ಡ್ ಸ್ಟ್ರಾಟಜಿ ಅಂತ ಕರಿತೀವಿ. ದ ಲೋಕಿ ಸಿಸ್ಟಮ್ ಆಫ್ ಮೆಮೊರೈಸೇಷನ್ ಈಸ್ ಜನರಲಿ ಮೋರ್ ಆಫನ್ ದ್ಯಾನ್ ರಿಪಿಟೇಟಿವ್ ಬಿಕಾಸ್ ಅಂತ ಇದೆ ರೀ. ಇಟ್ ಕ್ರಿಯೇಟ್ ಲೊಕೇಶನ್ ಆರ್ ಲೋಕೈ in which to store information. The forces it forces one to repeat information again and again. It makes information go directly into long term memory and it easier to use ಅಂತಂದು. ನೋಡ್ರಿ ಲೋಕಿ ಸಿಸ್ಟಮ್ಗೂ ಮತ್ತು ಲೋಕಿ ಅಂತ ಇಲ್ಲೇನಿದೆ ಅಲ್ಲ, ಸೊ ಅದಕ್ಕೂ ಸಂಬಂಧ ಇದೆ ರೀ. ಸೊ ಅದಕ್ಕೋಸ್ಕರ ನಾವು ಇದಕ್ಕೆ ಅಸೋಸಿಯೇಷನ್ ಮಾಡ್ಬೋದು. ಅಸೋಸಿಯೇಷನ್ ಮಾಡಿಬಿಟ್ಟು ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ರೀ. ಸೊ ಲೋಕಿ ಅಪಿಯರ್ಸ್ ಬೋತ್ ಇನ್ ಕ್ವಶನ್ ಆ್ಯಂಡ್ ಆನ್ಸರ್ ಅಂತಂದು. ಸೊ ಫಾರ್ ದಟ್ ರೀಸನ್ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ ಇಲ್ಲಿ ವರ್ಡ್ ಅಸೋಸಿಯೇಷನ್ ನಾವು ಟ್ರೈ ಮಾಡ್ಬೋದು. ಸೇಮ್ ಟೆಕ್ನಿಕ್ ಇಲ್ಲಿ ಹೇಳ್ತಾ ಇರೋದು. ಆ್ಯಸಿಡ್ ರೇನ್ ಈಸ್ ಕಾಸ್ಡ್ ಬೈ ದಿ ಪೊಲ್ಯೂಷನ್ ಆಫ್ ಎನ್ವೈರ್ನಮೆಂಟ್ ಬೈ ಅಂತ ಇದೆ ರೀ. ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ಗೂ ಆ್ಯಸಿಡ್ಗೆ ಸಂಬಂಧ ಇಲ್ಲ. ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತಂದು ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಓಜೋನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಂತಂದು. ಬಟ್ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಸಲ್ಫೂರಸ್ ಆಕ್ಸೈಡ್ ಅನ್ನೋದೇನಿದೆಲ್ಲ, ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫೂರಿಕ್ ಆ್ಯಸಿಡ್, ಅದಕ್ಕೂ ಮತ್ತು ಆ್ಯಸಿಡ್ ರೇನ್ಗೆ ಸಂಬಂಧ ಇದೆ. ಅದಕ್ಕೋಸ್ಕರ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿರಿ ನೆಕ್ಸ್ಟ್, ಸೊ ದ್ಯಾಟ್ ವಿಲ್ ಸಿ ರೈಟ್ ನಾವು. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಗ್ರಾಮೆಟಿಕಲ್ ಎರರ್ಗಳನ್ನು ಮಾಡೋದಿಲ್ಲ. ಸೊ ಇನ್ ಕೇಸ್ ಗ್ರಾಮೆಟಿಕಲ್ ಎರರ್ನ ಮಾಡಿದ್ರೆ ಅಂತ ಅಂದ್ಕೊಳ್ರಿ, ಸೊ ಅಂಥ ಟೈಮ್ನಲ್ಲಿ ಸೊ ದಟ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಅಂತಂದು. ನೋಡಿರಿ ಇನ್ ಸಹಾರಾ ಯು ವುಡ್ ಮೋಸ್ಟ್ ಲೈಕ್ಲಿ ಸಿ ಆ್ಯನ್ ಅನ್ನೋದೇನಿದೆ ಅಂದರೆ ಅದೇ ಆಡಾಕ್ಸ್ ಅನ್ನೋದು ಆಗಿರುತ್ತೆ ಅಂತಂದು. ಯಾಕಂದರೆ ಇಲ್ಲಿ ಆ್ಯನ್ ಅಂತ ಇದ್ದಾರೆ, ಅದಕ್ಕೋಸ್ಕರ ದಿಸ್ ಈಸ್ ಎ ಅಂತಂದು. ಆಪ್ಷನ್ ಬೇಸ್ಡ್ ಆನ್ ಯೂನಿಟ್ಸ್ ಆ್ಯಂಡ್ ವ್ಯಾಲ್ಯೂಸ್ ಅಂತಂದು. ಸೊ ಇಲ್ಲಿ ಕೆಲವೊಂದು ಸೈನ್ಸ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ಗಳನ್ನ ತೊಗೊಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಒಂದು ಕ್ವಶನ್ ಇದೆ, ಆ ಕ್ವಶನ್ ಒಳಗಡೆ 4 ಆಪ್ಷನ್ಸ್ಗಳಿದಾವೆ ರೀ. ಸೊ 60K, 70K, 60 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 50 ಡಿಗ್ರಿ ಸೆಲ್ಸಿಯಸ್ ಅಂತಂದು. ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಇಲ್ಲಿ ಡಿಗ್ರಿ ಕೆಲ್ವಿನ್ ಕೊಟ್ಟಿದ್ದಾರೆ, ಅಂದರೆ ಕೆಲ್ವಿನ್ ಕೊಟ್ಟಿದ್ದಾರೆ, ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ರೀ. ನೋಡಿರಿ ಯಾವ ಮೀನ್ಸ್ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಆನ್ಸರ್ ಶುಡ್ ಬಿ ಇನ್ ಡಿಗ್ರಿ ಸೆಲ್ಸಿಯಸ್ ಅಂತಂದು. ನೆಕ್ಸ್ಟ್ 60 ಡಿಗ್ರಿ ಸೆಲ್ಸಿಯಸ್ ಅನ್ನೋದೇನಿದೆಯಲ್ಲ ಅದು ಮತ್ತೆ ರಿಪೀಟ್ ಆಗ್ತಾ ಇದೆ, ಅದಕ್ಕೋಸ್ಕರ 60 ಈಸ್ ಆನ್ಸರ್ ಅಂತಂದು, ರೈಟ್. ಅಂದರೆ ಇಲ್ಲಿ ಯಾವ ವರ್ಡ್ ಮತ್ತೆ ರಿಪೀಟ್ ಆಗಿರ್ತೈತಿ ಅದು ಆನ್ಸರ್ ಆಗಿರುತ್ತೆ, ಮತ್ತು ಯಾವ ಯೂನಿಟ್ ಮತ್ತೆ ರಿಪೀಟ್ ಆಗಿರ್ತೈತಿ ಅದು ಆನ್ಸರ್ ಅಂತಂದು. ಅದಕ್ಕೋಸ್ಕರ 60 ಡಿಗ್ರಿ ಸೆಲ್ಸಿಯಸ್ ಅನ್ನೋದೇನಿದೆಯಲ್ಲ ಅದು ರೈಟ್ ಆನ್ಸರ್ ಅಂತಂದು, ರೈಟ್. ನೋಡಿರಿ ಅದೇ ಟೈಪ ಮ್ಯಾಥ್ಸ್ ಕ್ವಶನ್ಸ್ ಒಳಗಡೆ ಸೊ ಡೊಮೇನ್ ಮತ್ತು ರೇಂಜ್ ಅಂತಂದು ಸಹಿತ ಕ್ವಶನ್ಸ್ಗಳು ಬರ್ತಾವೆ. ಸೊ ಅಂಥ ಟೈಮ್ನಾಗ ನೀವು ಯೂಸ್ ಮಾಡ್ಬೋದು ಅಂತಂದು. ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅಂಥ ಟೈಮ್ನಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ಈ ಡೊಮೇನ್ ಮತ್ತು ರೇಂಜ್ನಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ತೊಗೊಂಡ್ಬಿಟ್ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಯಾವುದು ಸಾಲ್ವ್ ಆಗ್ತಿರ್ತದೆ ನೋಡಿರಿ, ಯಾವ ಇಕ್ವೇಷನ್ ಸಾಲ್ವ್ ಆಗ್ತಿರ್ತದಲ್ಲ ದ್ಯಾಟ್ ಇಟ್ ಸೆಲ್ಫ್ ಈಸ್ ದಿ ಆನ್ಸರ್ ಅಂತಂದು.
ನೋಡಿರಿ ಅದೇ ಕಾರಣಕ್ಕೋಸ್ಕರ ನೀವು ಸೊ ಕೆಲವೊಂದು ಎಸ್ಪೆಷಲಿ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತಾವೆ ನೋಡಿರಿ. ಸೊ ಯಾವುದು ಅಂದರೆ ಸೊ ಏಜ್ ರಿಲೇಟೆಡ್ ಕ್ವಶನ್ಸ್ಗಳು. ಸೊ ಏಜ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾವು 100% ಸಾಲ್ವ್ ಮಾಡ್ಬೋದು ವಿತ್ ಅ ಹೆಲ್ಪ್ ಆಫ್ ಆಪ್ಷನ್ಸ್ ಇಟ್ ಸೆಲ್ಫ್. ಆಪ್ಷನ್ಸ್ಗಳನ್ನು ನೋಡಿಬಿಟ್ಟು ಯಾವುದಾದ್ರು ಒಂದು ಆಪ್ಷನ್ನ ತೊಗೊಂಡ್ಬಿಟ್ಟು ಕ್ವಶನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಅನ್ಕೊಡ್ರಿ, ಕ್ವಶನ್ದ ಡೀಟೇಲ್ಸ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಅನ್ಕೊಡ್ರಿ, ಮೋಸ್ಟ್ ಆಫ್ ದ ಟೈಮ್ಸು ಸಾಲ್ವ್ ಆಗುತ್ತೆ ರೀ ಅದು, ರೈಟ್. ನೋಡಿರಿ ಇಲ್ಲೊಂದು ಕ್ವಶನ್ ಇದೆ, ದಿಸ್ ಈಸ್ ರಿಲೇಟೆಡ್ ಟು ಫಿಸಿಕ್ಸ್ ಅಂತಂದರೆ. ನೋಡಿರಿ ಫಿಸಿಕ್ಸ್ ಒಳಗಡೆ ಏನಾಗುತ್ತೆ ಅಂದರೆ ಡೈಮೆನ್ಷನಲ್ ಅನಾಲಿಸಿಸ್ನ ಯೂಸ್ ಮಾಡಿಕೊಂಡು ಸಹಿತ ನಾವು ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಬಟ್ ಈಗ ನಾವು ಫಿಸಿಕ್ಸ್ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ನಾನು ಇಲ್ಲಿ ಹೇಳ್ತಾ ಇದ್ದೆ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಪುಟ್ಟಿಂಗ್ ವ್ಯಾಲ್ಯೂ ಟು ನ್ಯಾರೋ ಡೌನ್ ಯುವರ್ ಆಪ್ಷನ್ಸ್ ಅಂತಂದು ಕೆಲವೊಂದು ಟೈಮ್ ಏನು ಮಾಡ್ಬೋದು ಅಂದ್ರೆ ಆ ವ್ಯಾಲ್ಯೂನ ಅಲ್ಲಿ ಏನಿರ್ತೈತೆ ನೋಡಿರಿ, ಆಪ್ಷನಲ್ಲಿರುವಂಥ ವ್ಯಾಲ್ಯೂಗಳನ್ನು ಮೀನ್ಸ್ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ ನಮಗೆ. ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇದೆ ರೀ. ನೋಡಿರಿ, ವಿ ಹ್ಯಾವ್ ಟು ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್ ಆನ್ ಎ ಬಬಲ್ ಆಫ್ ಎ ರೇಡಿಯಸ್ ಆರ್ ಇನ್ ಎ ಕಂಟೈನರ್ ಸಿಚುವೇಟೆಡ್ ಅಟ್ ಹೈಟ್ ಹೆಚ್ ಫ್ರಮ್ ದಿ ಗ್ರೌಂಡ್ ಲೆವೆಲ್. ದ ವಾಟರ್ ದ ಕಂಟೈನರ್ ಈಸ್ ಅಪ್ ಟು ದ ಲೆವೆಲ್ ಹೆಚ್ ಅಂತಂದು. ಸೊ ಇಂಥ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ಸೊ ಯಾವುದಾದ್ರೂ ಒಂದೆರಡು ಆಪ್ಷನ್ಸ್ಗಳನ್ನು ತೊಗೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಇಕ್ವೇಷನ್ ಒಳಗಡೆ ಹಾಕಿದ್ವಿ ಅಂತ ಅಂದ್ಕೊಳ್ರಿ. ಸೊ ಅವಾಗ ನಾವು ಏನು ಮಾಡ್ಬೋದು ಅಂದ್ರೆ ಸೊ ನ್ಯಾರೋ ಡೌನ್ ಮಾಡ್ಬೋದು ರೀ ನಾವು. ಸೊ ನೋಡಿರಿ, ದಿಸ್ ಆಲ್ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಸೊ ಅಲ್ಲಿ ನಮಗೆ ಯಾವ್ದು ಕ್ವಶನ್ ಕೊಟ್ಟಿರ್ತಾರೆ ನೋಡಿರಿ, ಅದ್ರ ಬೇಸಿಸ್ ಮೇಲೆ ನಾವು ಏನು ಮಾಡ್ಬೋದು ಅಂದ್ರೆ ವ್ಯಾಲ್ಯೂನ ಪುಟ್ ಮಾಡೋದ್ರಿಂದ ಸೊ ಆಪ್ಷನ್ಸ್ಗಳನ್ನು ನಾವು ನ್ಯಾರೋ ಡೌನ್ ಮಾಡ್ಬೋದು ಅಂತಂದ್ರೆ, ರೈಟ್. ಸೊ ಅದೇ ಟೈಪ ನಾವು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಫೈಂಡಿಂಗ್ ಎಂತ್ ಟರ್ಮ್ ಅಂತ ಇರ್ತೈತಿ, ರೈಟ್. ಸೊ ಫೈಂಡಿಂಗ್ ಎಂಟ್ ಟರ್ಮ್ ಅಂತ ಇರ್ತೈತಲ್ಲ, ಅಂಥ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ನೋಡಿರಿ, ಅಂಥ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ನೋಡಿರಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಸೊ ಫಸ್ಟ್ 2 to 3 ವರ್ಡ್ಸ್ 3 ಇಲ್ಲೇನು ಟರ್ಮ್ಸ್ಗಳದಾವೆ ನೋಡಿರಿ, ಅವ್ನು ತೊಗೋಬೇಕ್ರಿ, ಅವ್ನು ಕೂಡಿಸ್ಬೇಕು, ರೈಟ್. 1 + 2 + 3 ಅಂದರೆ ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಅದೇ ಟೈಪ ನಾವು ಏನು ಮಾಡಬೇಕಂದ್ರೆ n = 3 ಹಾಕೋಬೇಕು. ಇಲ್ಲಿ 1 2 3 ಮೀನ್ಸ್ 3 ಟರ್ಮ್ಸ್ಗಳನ್ನು ತೊಗೊಂಡಿರ್ತೀವಿ, ಅದಕ್ಕೋಸ್ಕರ ನಾವು n = 3 ಹಾಕೋಬೇಕು. ಸೊ 3 ಹಾಕೊಂಡ್ಬಿಟ್ಟು ಯಾವ ಆಪ್ಷನ್ 2 ಟೈಮ್ ರೈಟ್ ಆನ್ಸರ್ಸ್ಗಳನ್ನು ಕೊಡ್ತೈತೆ ನೋಡಿರಿ, ದ್ಯಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು, ರೈಟ್. ನೋಡಿರಿ, ಹಿಯರ್ ವಿ ಹ್ಯಾವ್ ಒನ್ ಮೋರ್ ಕ್ವಶನ್, ಸೊ ರಿಲೇಟೆಡ್ ಟು ಮ್ಯಾಥ್ಸ್ ಓನ್ಲಿ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಏನೋ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ ರೀ ಅವ್ರು, ರೈಟ್. ಇಲ್ಲಿ ಏನೋ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಸಿಚುವೇಶನ್ ಕೊಟ್ಟಾಗಿದ್ದ ಮೇಲ್ಗಡೆ ನಾವೇನು ಮಾಡ್ಬೇಕಂದ್ರೆ ನೋಡಿರಿ ಅದನ್ನ ಜನರಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ರೈಟ್. ಸೊ ಫಾರ್ ಪಾಸಿಟಿವ್ ವ್ಯಾಲ್ಯೂಸ್, ಸೊ ಇಟ್ ಈಸ್ ಗಿವನ್ ದ್ಯಾಟ್ ಸೊ m⁻³ and x⁻⁴ = n⁻³ y⁻⁴ ಅಂತಂದು. ನೆಕ್ಸ್ಟ್ ಇಲ್ಲಿ m³ ಅಂದರೆ n² > m³ ಅಂತ ಇದೆ ರೀ. ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಮೀನ್ಸ್ ಇಲ್ಲೇನು ಕೊಟ್ಟಿದ್ದಾರೆ ನೋಡಿರಿ ಕ್ವಶನ್ಸ್ಗಳನ್ನು, ಇವನ್ನ ಜನರಲೈಸ್ ಮಾಡಿಕೊಂಡು ಪ್ರಯತ್ನ ಮಾಡಬೇಕಂತಂದು. ಅಂದರೆ ಇಲ್ಲಿ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಸೊ n = 1 ಟರ್ಮ್ m = 1 ಟರ್ಮ್ನ ತೊಗೊಂಡ್ಬಿಟ್ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಕ್ವಶನಲ್ಲಿ ಕೊಟ್ಟಿರೋಂಥ ಒಂದು ಇಕ್ವೇಷನ್ ಇರ್ತೈತಿ ರೀ. ಸೊ ಅದಕ್ಕೆ ಸೂಟಬಲ್ ನಮಗೆ ಆನ್ಸರ್ ಬಂದಿರುತ್ತಲ್ಲ, ಸೊ ದ್ಯಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತ ನಾವು ಗೆಸ್ ಮಾಡ್ಬೋದು ರೀ ಅಂತಂದು, ರೈಟ್. ಸೊ ಸಮ್ಟೈಮ್ಸ್ ವಿ ಮೇ ಯೂಸ್ ದಿಸ್ ಸ್ಟ್ರಾಟಜಿ ಅಂತ. ನೋಡಿರಿ ಇಲ್ಲೊಂದು ಕ್ವಶನ್ ಇದೆ. ಸೊ ಇಲ್ಲಿ ಏನು ಕ್ವಶನ್ ಇದೆ ಅಲ್ಲ, ಸೊ ದಟ್ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಯು ಕ್ಯಾನ್ ಅಪ್ಲೈ ದಿ ಸೇಮ್ ಲಾಜಿಕ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಅಂತಂದೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಲಾಂಗ್ ಒನ್ ಪರ್ಟಿಕ್ಯುಲರ್ ಆ್ಯಕ್ಸಿಸ್ನ ಅವ್ರು ಕೇಳ್ತಾ ಇದ್ದಾರೆ. ಸೊ ಅಂಥ ಟೈಮ್ನಾಗ ನಾವು ಏನು ಮಾಡ್ಬೋದು ಅಂದ್ರೆ ಈಗ ನಾನು ಎಟ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ದಟ್ ಇಸ್ θ° ಅಂತಂದೆ. ಸೊ ಇಂಥ ಟೈಮ್ನಾಗ ನಾವು ಏನು ಮಾಡ್ಬೋದು ಅಂದ್ರೆ ಸೊ ನಾನು ಎವ್ರಿ ಡಿಗ್ರಿನ ನಾನು ಕೊಟ್ಟಿದ್ರೆ ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಾಗ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನ ನಾವು ಇಲ್ಲಿ ತೊಗೋಬೇಕು. ಎಕ್ಸಾಂಪಲ್ θ = 0 ಅಂತ ತೊಗೋಬೋದು, ಇಲ್ಲಾಂದ್ರೆ θ = 90° ಅಂತ ತೊಗೋಬೋದು ರೀ. ಸೊ ತೊಗೊಂಡ್ವಿ ಅಂತ ಅಂದ್ಕೊಂಡ್ರೆ ನಮಗೆ ಆಪ್ಷನ್ಗಳನ್ನು
ಅನಲೈಸಿಸ್ ಮಾಡಿಬಿಟ್ಟು ರೈಟ್ ಆಪ್ಷನ್ನ ನಾವು ಚಾಯ್ಸ್ ಮಾಡೋದು ಈಸಿ ಆಗಿರುತ್ತೆ ಅಂತಂದು ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ಕೋಆರ್ಡಿನೇಟ್ ಜಾಮಿಟ್ರಿ ಒಳಗಡೆ ಅಥವಾ ಕೆಲವೊಂದು ಸೊ ಇಮ್ಯಾಜಿನೇಷನ್ ಮಾಡುವಂಥ ಕ್ವಶನ್ಸ್ಗಳು ಇರ್ತಾವೆ ರೀ. ಅಂಥ ಟೈಮ್ನ ನಾವು ಏನು ಮಾಡ್ಬೋದು ಅಂದ್ರೆ ಒಂದು ಗ್ರಾಫ್ನ ಡ್ರಾ ಮಾಡ್ಕೋಬೋದು ರೀ ರೈಟ್. ಸೊ ಎಕ್ಸಾಂಪಲ್ ಈಗ ನಮಗೆ ಏನಾದರೂ ಒಂದು ಕೇಳಿದ್ರೆ ಅಂತ ಅಂದ್ಕೊಳ್ರಿ. ಸೊ ವೇರಿಯೇಷನ್ ಆಫ್ ಕಾನ್ಸಂಟ್ರೇಷನ್ ವಿತ್ ಮೊಲಾರಿಟಿ ಅಂತಂದು, ಅಥವಾ ಸೊ ಬೇರೆ ಯಾವ್ದಾರ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳಿದ್ರೆ ಅಂತ ಅಂದ್ಕೊಳ್ರಿ. ಅಂಥ ಟೈಮ್ನ ನಾವು ಏನು ಮಾಡ್ಬೇಕಂದ್ರೆ ಸೊ ಆ ಡೈಗ್ರಾಮ್ನ ಗ್ರಾಫ್ನ ಡ್ರಾ ಮಾಡ್ಬೇಕು ರೀ. ಸೊ ಡ್ರಾ ಮಾಡಿದ್ವಿ ಅಂದ್ರೆ ನಮಗೆ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ ಅಂತಂದ್ರೆ ರೈಟ್. ನೋಡಿರಿ ಇಲ್ಲಿ ಕೆಲವೊಂದು ಬೇರೆ ಕ್ವಶನ್ಸ್ಗಳದವು. ಸೊ ಅದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಇಫ್ ದ ಕ್ವಶನ್ ಈಸ್ ರಿಲೇಟೆಡ್ ಟು ಟ್ರಿಗ್ನೋಮೆಟ್ರಿ, ಸೊ ಅವಾಗ ನಾವೇನು ಮಾಡ್ಬೇಕಂದ್ರೆ ಸೊ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ತೊಗೊಂಡ್ಬಿಟ್ಟು ಆ ಕ್ವಶನ್ನಲ್ಲಿ ಈ ಆ್ಯಂಗಲ್ನ ಹಾಕಿ ಸೊ ಸಾಲ್ವ್ ಮಾಡ್ಬೇಕು ರೀ. ಸೊ ಯಾವ ಕ್ವಶನ್ ಅಂದರೆ ಯಾವ ಒಂದು ಇಕ್ವೇಷನ್ ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರ್ತೈತಲ್ಲ, ಸೊ ದಟ್ ಇಸ್ ದಿ ಆನ್ಸರ್ ಅಂತಂದು ರೈಟ್. ನೋಡಿರಿ ಎಲಿಮಿನೇಷನ್ ಟೆಕ್ನಿಕ್ ಬಗ್ಗೆನ ನನಗೆ ಇಷ್ಟೊತ್ತವರೆಗೆ ಹೇಳ್ತಾ ಇರೋದು ನಾನು ನಿಮಗೆ. ನೋಡಿರಿ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆನ್ಸರ್ ಇದೆ, ಅಂದರೆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಇದೆ ರೀ. ಅದನ್ನ ಈಗ ನಾನು ಇಲ್ಲಿ ಮುಂದೆ ಹೇಳ್ತೀನಿ. ನೋಡಿರಿ ಇಲ್ಲೊಂದಿದೆ, ಸೊ ಅದನ್ನ ಈಗ ಹೇಳ್ತೇನೆ ನಾನು ನಿಮಗೆ. ನೋಡಿರಿ ಯಾವುದಾದ್ರೂ ಒಂದು ಕ್ವಶನ್ನಲ್ಲಿ ಆಲ್ ಆಫ್ ದಿ ಅಬೋ ಅನ್ನೋ ಒಂದು ಆಪ್ಷನ್ ಇದೆ ಅಂತ ಅಂದ್ಕೊಳ್ರಿ. ಸೊ ಈಗ ಯಾವುದಾದ್ರೂ ಒಂದು ಆಪ್ಷನ್ ರೈಟ್ ಆಗಿರೋಂಥ ಚಾನ್ಸಸ್ ಎಷ್ಟಿರ್ತದೆ, ಅದು 25% ಇರ್ತದೆ ರೀ. ಬಟ್ ಅದೇ ನನಗೆ ಯಾವುದಾದ್ರೂ ಒಂದು ಕ್ವಶನ್ನಲ್ಲಿ ಆಲ್ ಆಫ್ ದಿ ಅಬೋ ಅಂತ ಒಂದು ಆಪ್ಷನ್ ಇತ್ತು ಅಂತ ಅಂದ್ಕೊಳ್ರಿ. ಈ ಒಂದು ಆಪ್ಷನ್ ರೈಟ್ ಆಗಿರೋಂಥ ಎಷ್ಟು ಚಾನ್ಸಸ್ ಇರ್ತೈತೆ ಅಂದ್ರೆ 29% ಇರ್ತದೆ ರೀ ರೈಟ್. ಸೊ ಅದೇ ಟೈಪ ಯಾವುದಾದ್ರೂ ಒಂದು ಕ್ವಶನ್ನಲ್ಲಿ ನನ್ ಆಫ್ ದಿ ಅಬೋ ಅಂತ ಇತ್ತು ಅಂತ ಅಂದ್ಕೊಳ್ರಿ, ನನ್ ಆಫ್ ದಿ ಅಬೋ ಅಂತಂದು ಅಂಥ ಟೈಮ್ನಲ್ಲಿ ಸೊ ಯಾವುದೇ ಕಾರಣಕ್ಕೂ ಸಹಿತ ಈ ನನ್ ಆಫ್ ದಿ ಅಬೋ ಅನ್ನೋ ಒಂದು ಆಪ್ಷನ್ನ ಚಾಯ್ಸ್ ಮಾಡಬಾರ್ದು. ಯಾಕಂದರೆ ನನ್ ಆಫ್ ದಿ ಅಬೋ ಮೀನ್ಸ್ ರೈಟ್ ಆಗಿರೋಂಥ ಚಾನ್ಸಸ್ ಎಷ್ಟಿರ್ತೈತಿ ಅಂದ್ರೆ ಜಸ್ಟ್ 18% ಅಷ್ಟೇ ಇರ್ತೈತೆ ರೀ. ಅಂದ್ರೆ ನಾನೀಗ ಏನು ಪ್ಲೇನಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ಕೊಟ್ಟಿದ್ರೆ ಅಂತ ಅಂದ್ಕೊಡ್ರಿ, ಆ ಕ್ವಶನ್ ಒಳಗಡೆ ಆಲ್ ಆಫ್ ದಿ ಅಬೋ ಅಂತ ಒಂದು ಆಪ್ಷನ್ ಇತ್ತು ಅಂತ ಅಂದ್ಕೊಡ್ರಿ, ಮತ್ತು ನಿಮಗೆ ಆನ್ಸರ್ ಗೊತ್ತಿರದೇ ಇದ್ರೆ ಅಂಥ ಟೈಮ್ನಾಗ ಏನು ಮಾಡ್ಬೇಕಂದ್ರೆ ಆಲ್ ಆಫ್ ದಿ ಅಬೋನ ಚಾಯ್ಸ್ ಮಾಡಬೇಕು. ಅದೇ ನಿಮಗೆ ಯಾವುದಾದ್ರು ಒಂದು ಕ್ವಶನ್ನಲ್ಲಿ ನನ್ ಆಫ್ ದಿ ಅಬೋ ಅಂತ ಒಂದು ಆಪ್ಷನ್ ಇತ್ತು ಅಂತ ಅಂದ್ಕೊಡ್ರಿ, ಯಾವುದೇ ಕಾರಣಕ್ಕೂ ಆ ನನ್ ಆಫ್ ದಿ ಅಬೋನ ಚಾಯ್ಸ್ ಮಾಡಬಾರ್ದು ಅಂತಂದ್ರೆ ರೈಟ್. ಸೊ ಈಗ ನೋಡಿರಿ ಬೇರೆ ಟೆಕ್ನಿಕ್ಸ್ಗಳಿದಾವೆ, ಅವನು ಸಹಿತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಇಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಹಾಕಿರೋದು. ನೋಡಿರಿ ಕೆಲವೊಂದು ಗೆಸ್ಸಿಂಗ್ ಟೆಕ್ನಿಕ್ಸ್ಗಳಿದಾವೆ, ಅಂದ್ರೆ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಆ ಎಲಿಮಿನೇಷನ್ ಟೆಕ್ನಿಕ್ಸ್ಗಳನ್ನ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ ಇಲ್ಲೊಂದು ಕ್ವಶನ್ ಇದೆ, ಇದು PH ರಿಲೇಟೆಡ್ ಇದೆ ರೀ. ಇದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಎರಡು PK ವ್ಯಾಲ್ಯೂ ಅಥವಾ ಎರಡು ಆ್ಯಸಿಡ್ಗಳನ್ನು ತೊಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮಿಕ್ಸ್ ಮಾಡ್ತಾ ಇದ್ದಾರೆ ರೀ. ಸೊ ಮಿಕ್ಸ್ ಮಾಡಿದ್ರೆ ಅಂತ ಅಂದ್ಕೊಳ್ರಿ, ಅವಾಗ ನಮಗೆ ಸೊ PK ವ್ಯಾಲ್ಯೂ ಅಥವಾ PH ವ್ಯಾಲ್ಯೂ ಏನಿರುತ್ತೆ ನೋಡಿರಿ ಅದು ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ರೀ ಅವರು. ಸೊ ಅಂಥ ಟೈಮ್ನಾಗ ನಾವು ಏನು ಮಾಡ್ಬೋದು ಅಂದ್ರೆ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ನೋಡಿರಿ ಇದು ಸಹಿತ ವೀಕ್ ಆ್ಯಸಿಡ್ ಇದೆ, ನೆಕ್ಸ್ಟ್ ಇದು ಸಹಿತ ವೀಕ್ ಬೇಸ್ ಇದೆ ರೀ. ವೀಕ್ ಆ್ಯಸಿಡ್ ಮತ್ತು ವೀಕ್ ಬೇಸ್ನ ನಾವು ಮಿಕ್ಸ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ, ಅದು ಸೊ ಸಾಲ್ಟ್ ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಸಾಲ್ಟ್ದು PH ಯಾವ ರೇಂಜ್ನಲ್ಲಿ ಇರ್ತೈತೆ, ಇದು 7 ರೇಂಜ್ನಲ್ಲಿ ಇರ್ತೈತೆ ರೀ ರೈಟ್. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ಡೆಫಿನೆಟ್ಲಿ ಚೂಸ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್ ಅಂತ. ನೋಡ್ರಿ ಯು ಕ್ಯಾನ್ ಸಿ ದ ನೆಕ್ಸ್ಟ್ ಒನ್, ಚೆಕ್ ಡೈಮೆನ್ಷನ್ಸ್ ಅಂತಂದು. ನೋಡ್ರಿ ಇಲ್ಲೊಂದು ಕ್ವಶನ್ ಇದೆ. ಸೊ ಫೈಂಡ್ ದ ವೇವ್ ಲೆಂತ್ ಆಫ್ H alpha ಲೈನ್ ಆಫ್ ದಿ ಪೊಸಿಟ್ರೋನಿಯಮ್ ಅಂತ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡಿದ್ರಿ ಅಂತ ಅನ್ಕೊಳ್ರಿ, ವೇವ್ ಲೆಂತ್ದ ಯೂನಿಟ್ ಏನಾಗಿರುತ್ತೆ ಅಂತಂದ್ರೆ ನೋಡ್ರಿ, ವೇವ್ ಲೆಂತ್ದ ಯೂನಿಟ್ ಏನಾಗಿರುತ್ತೆ ಅಂದ್ರೆ ಒಂದು ಆಂಗ್ಸ್ಟ್ರಾಮ್ನಲ್ಲಿ ಇರ್ತೈತಿ, ಇಲ್ಲಾಂದ್ರೆ ಮೀಟರ್ನಲ್ಲಿ ಇರ್ತೈತಿ. ಬಟ್ ಅದೇ ಕೂಲಂಬ್ ಅಥವಾ N ಅನ್ನೋ ವರ್ಡ್ಸ್ಗಳು ಆಗಿರೋದಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಈ ಎರಡು ಆಪ್ಷನ್ಸ್ಗಳನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆಂಗ್ಸ್ಟ್ರಾಮ್ ಯೂನಿಟ್ ಅನ್ನೋದೇನಿದೆಯಲ್ಲ ದಟ್ ಮೇ ಬಿ ದಿ ಆನ್ಸರ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇದನ್ನ ಕೆಲವೊಂದು ಟೈಮ್ ನಾವು ಯೂಸ್ ಮಾಡ್ಬೋದು. ಇದೇನಂದ್ರೆ ಸೊ ಸ್ಟಾರ್ಟ್ ವಿತ್ ಆಪ್ಷನ್ಸ್ ಅಂತಂದು, ಯಾವುದಾದ್ರೂ ಒಂದು ಕ್ವಶನ್ನಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ ಇದೆ ಅಥವಾ ಎಕ್ಸ್ಪ್ರೆಷನ್ ಇದೆ ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನ ನಾವು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ ಆಪ್ಷನ್ಸ್ಗಳನ್ನು ಚಾಯ್ಸ್ ಮಾಡಬೇಕು ರೀ.
ಆಪ್ಷನಲ್ಲಿರುವಂಥ ವ್ಯಾಲ್ಯೂನ ತೊಗೊಂಡು ಬಂದುಬಿಟ್ಟು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಸಾಲ್ವ್ ಆಗುತ್ತೆ ರೀ ಅದು ಕ್ವಶನ್ ಅಂತಂದು, ರೈಟ್. ಇದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ರೀ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಏಜ್ ರಿಲೇಟೆಡ್ ಕ್ವಶನ್ಸ್ಗಳು ಅಥವಾ ಆಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ಗಳು ಏನಿರ್ತವೆ ನೋಡಿರಿ ಅಲ್ಲೆಲ್ಲ ಯೂಸ್ ಆಗುತ್ತೆ. ಈವನ್ ಯಾವುದಾದ್ರೂ ಒಂದು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಒಳಗಡೆ ಸಹಿತ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತಂದು, ರೈಟ್. ನೋಡಿರಿ ಕ್ವಶನ್ ವಿತ್ ಆಲ್ ಆಫ್ ದಿ ಅಬೋ ಮತ್ತು ನನ್ ಆಫ್ ದಿ ಅಬೋ ಅಂತಂದು, ರೈಟ್. ಈಗ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ಬಟ್ ಇಲ್ಲೊಂದು ಕ್ವಶನ್ ಇದೆ, ಆ ಕ್ವಶನ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ರೆ ಆಯ್ತು. ನೋಡಿ, ಯು ಕ್ಯಾನ್ ಸಿ ದಿಸ್ ಒನ್. ಸೊ ದ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಆರ್ ಅಂತ ಇದೆ. ಸೊ ದೇ ಡಿಸ್ಪ್ಲೇಸ್ ಲಾರ್ಜ್ ನಂಬರ್ ಆಫ್ ಪೀಸಂಟ್ಸ್ ಅಂಡ್ ಟ್ರೈಬಲ್ ವಿತೌಟ್ ಪ್ರಾಪರ್ rehabilitation. So they consume large amount of public money without generating proportionate benefit ಅಂತಂದ್ರೆ they contribute anonymously to deforestation and loss of biological diversity ಅಂತಂದ್ರೆ. ನೋಡ್ರಿ ಇಲ್ಲಿ ಏನಾಗಿದೆ ಅಲ್ಲ, ಆಲ್ ಆಫ್ ದಿ ಅಬೌವ್ ಅನ್ನೋದು ಏನಿದೆಯಲ್ಲ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದ್ರೆ. ಅಂದರೆ ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸಹಿತ ಆಗುತ್ತೆ ಅಂತಂದು. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಇಲ್ಲಿ ಹೇಳ್ಬೋದು. ಏನಂದ್ರೆ ನೀವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ್ರಿ. ಏನಪ್ಪ ಅಂದರೆ ನಾವು ಕೆಲವೊಂದು ಟೈಮ್ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀವಿ ರೀ. ಏನಂದ್ರೆ KCET ಎಕ್ಸಾಮ್ ಅಂದ್ರೆ ಡಿಫಿಕಲ್ಟಾಗಿ ಇರ್ತಾವೆ ಕ್ವಶನ್ಸ್ಗಳಂತಂದು. ಸೊ ಅಥವಾ ಈಗ ನೆಟ್ ಎಕ್ಸಾಮ್ ಬಂತ ಅಂತ ಅಂದ್ಕೊಳ್ರಿ, ನಾವು ನಾನು ಮಾತ್ರ ಇದಕ್ಕೆ ಅಂತ ಕರಿತೀನಿ ಅಂದರೆ ಓವರ್ ಥಿಂಕಿಂಗ್ ಅಂತ ಕರಿತೀನಿ ರೀ, ರೈಟ್. ಸೊ ಓವರ್ ಥಿಂಕಿಂಗ್ನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅಥವಾ ಡೋಂಟ್ ರೀಡ್ ಟೂ ಡೀಪ್ ಇನ್ ಟು ದ ಕ್ವಶನ್ಸ್ ಅಂತಂದು. ನೋಡಿರಿ, ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಸಿಂಪಲ್ ಥಿಂಕಿಂಗ್ಗಳನ್ನು ಮಾಡಬೇಕ್ರಿ. ಅಂದ್ರೆ ಯಾವುದೋ ಒಂದು ಕ್ವಶನ್ ಇದೆ ಅಂತ ಅಂದ್ಕೊಳ್ರಿ, ಅದು ಯಾವಾಗಲೂ ನಮಗೆ ಕನ್ಫ್ಯೂಸ್ ಮಾಡೋವಂಥ ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು ರೀ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅನ್ಫ್ಯಾಮಿಲಿಯರ್ ಆನ್ಸರ್ ಚಾಯ್ಸಸ್ ವಿಲ್ ಬಿ ಫಾಲ್ಸ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಅಂತಂದೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈಗ ಯಾವುದೋ ಒಂದು ಕ್ವಶನ್ ಏನಿದೆ ಅಲ್ಲ, ಆ ಕ್ವಶನ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇತ್ತು ಅಂತ ಅಂದ್ಕೊಳ್ರಿ, ಅಥವಾ ಬೇರೆ ಯಾವುದ್ರ ಬಗ್ಗೆನ, ಈಗ ಡ್ಯಾನ್ಸ್ ಬಗ್ಗೆ ಒಂದು ಕ್ವಶನ್ ಇದೆ ಅಂತ ಅಂದ್ಕೊಳ್ರಿ, ಬೇರೆ ಯಾವುದೋ ಪೊಲಿಟಿಕಲ್ ಅಥವಾ ಬೇರೆ ಯಾವುದೋ ಒಂದು ಸ್ಟೇಟ್ ಬಗ್ಗೆ ಅಲ್ಲಿ ಒಂದು ಆಪ್ಷನ್ ಇತ್ತು ಅಂತ ಅಂದ್ಕೊಳ್ರಿ, ಮೋಸ್ಟ್ ಆಫ್ ಟೈಮ್ಸ್ ಅದು ರಾಂಗ್ ಆಗಿರುತ್ತೆ ಅಂತಂದು, ರೈಟ್. ಅನ್ಫ್ಯಾಮಿಲಿಯರ್ ಆನ್ಸರ್ ಚಾಯ್ಸಸ್ ವಿಲ್ ಬಿ ಫಾಲ್ಸ್ ಇನ್ ಮೋಸ್ಟ್ ಕೇಸಸ್ ಅಂತಂದು, ರೈಟ್. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ಸೊ ದ್ಯಾಟ್ ಯು ಕ್ಯಾನ್ ಸಿ ದಿಸ್ ಒನ್. So in the context of India, which one of the following is the correct relationship between rights and duties ಅಂತ ಇದೆ ರೀ. ನೋಡಿ, rights are correlated with duties. Right are personal, hence independent of society and duties. Rights, not duties, are important for the advancement of personality of the citizens. Duties, not rights, are important for the stability of state ಅಂತ ಐತ್ರಿ. ಸೊ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಕರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಅಂತಂದು. ಇಲ್ಲಿ ಏನಾಗುತ್ತೆ ಅಂದ್ರೆ ರೈಟ್ಸ್ ಆರ್ ಕೋರಿಲೇಟೆಡ್ ವಿತ್ ಡ್ಯೂಟೀಸ್ ಅನ್ನೋದೇನಿದೆ ಅಲ್ಲ, ಸೊ ಅದು ಮೋಸ್ಟ್ ಕರೆಕ್ಟ್ ಆಗಿರುತ್ತೆ ಅಂತಂದು, ರೈಟ್. ಸೊ ಬಟ್ ಅದೇ ನಾವು ಇಲ್ಲಿ ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಅಂದರೆ ರೈಟ್ಸ್ ಆರ್ ಪರ್ಸನಲ್ ಆ್ಯಂಡ್ ಹೆನ್ಸ್ ಇಂಡಿಪೆಂಡೆಂಟ್ ಆಫ್ ಸೊಸೈಟಿ ಅಂದರೆ ಅನ್ರಿಲೇಟೆಡ್ ಅಂತಂದು. ರೈಟ್ಸ್ ಆರ್ ನಾಟ್ ಡ್ಯೂಟೀಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ಡ್ಯೂಟೀಸ್ ಆರ್ ರೈಟ್ಸ್ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಸ್ಟೆಬಿಲಿಟಿ ಆಫ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಗೂ ಡ್ಯೂಟೀಸ್ಗೆ ಸಂಬಂಧ ಇರೋದಿಲ್ಲ ಅಂತಂದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಹೇಳ್ಬೋದು ಅಂದ್ರೆ, ಸೊ ಆಪ್ಷನ್ ನಂಬರ್ ಎ ಏನಿದೆಯಲ್ಲ ದಟ್ ಇಸ್ ಕರೆಕ್ಟ್ ಆನ್ಸರ್ ಅಂತಂದು, ರೈಟ್. ನೋಡಿರಿ, ಇಲ್ಲಿ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಬಟ್ ಅದ್ರ ರಿಲೇಟೆಡ್ ಎಕ್ಸಾಂಪಲ್ಸ್ಗಳಿದಾವೆ ರೀ, ಅವನ್ನ ನಾವು ಇಲ್ಲಿ ನೋಡಿದ್ರೆ ಆಯ್ತು ಅಂತಂದು. An increase in the bank rate generally indicates that the market rate of interest is likely to fall ಅಂತಂದು, ರೈಟ್. ನೆಕ್ಸ್ಟ್, ದ ಸೆಂಟ್ರಲ್ ಬ್ಯಾಂಕ್ ಈಸ್ ನೋ ಲಾಂಗರ್ ಮೇಕಿಂಗ್ ಲೋನ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಇದೆ. ನೆಕ್ಸ್ಟ್, ಸೆಂಟ್ರಲ್ ಬ್ಯಾಂಕ್ ಈಸ್ ಫಾಲೋವಿಂಗ್ ಈಸಿ ಮನಿ ಪಾಲಿಸಿ, ದ ಸೆಂಟ್ರಲ್ ಬ್ಯಾಂಕ್ ಈಸ್ ಫಾಲೋವಿಂಗ್ ಟೈಟ್ ಮನಿ ಪಾಲಿಸಿ ಅಂತಂದು, ರೈಟ್. ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ರೈಟ್. ಸೊ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಸೊ ಆಪೋಸಿಟ್ ಆಪ್ಷನ್ಸ್ಗಳು ಯಾವ್ದು ನೋಡ್ರಿ, ಸೊ ದಟ್ ಇಸ್ ದಿ ಮೋಸ್ಟ್ ಕರೆಕ್ಟ್ ಅಂತಂದು, ರೈಟ್. ನೋಡ್ರಿ, ಈ ಒಂದು ಕೇಸ್ ಒಳಗಡೆ ಅಂದರೆ ಆಪೋಸಿಟ್ ಆಪ್ಷನ್ ಚಾಯ್ಸಸ್, ದ ಸೆಂಟ್ರಲ್ ಬ್ಯಾಂಕ್ ಈಸ್ ಆಲ್ವೇಸ್ ಫಾಲೋವಿಂಗ್ ಆ್ಯನ್ ಈಸಿ ಮನಿ ಪಾಲಿಸಿ ಅಂತಂದು, ಈಸಿ ಮತ್ತು ಟೈಟ್ ಮನಿ ಪಾಲಿಸಿ. ಸೊ ಇಲ್ಲಿ ಏನು ಹೇಳ್ಬೋದು ಅಂದರೆ ಇವೆರಡು ಆಲ್ಮೋಸ್ಟ್ ಸೇಮ್ ಇದಾವೆ, ಬಟ್ ಒಂದು ಸ್ವಲ್ಪ ಅಷ್ಟೇ ಡಿಫ್ರೆಂಟ್ ಇದೆ ಅಂತಂದು. ಅದಕ್ಕೋಸ್ಕರ ಸಿ ಮತ್ತು ಡಿದಲ್ಲೇ ಒಂದು ಆಪ್ಷನ್ ಆಗಿರುತ್ತೆ ಅದು ಅಂತ ಹೇಳ್ತೀವಿ ನಾವು.
ಅದಕ್ಕೋಸ್ಕರ ಸೊ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತಂದರೆ. ನೋಡಿರಿ ಈ ಥರದ್ದು ಆಲ್ರೆಡಿ ಒಂದು ನೋಡಿದ್ದೀವಿ. ಸೊ ಲುಕ್ ಅಲೈಕ್ ಚಾಯ್ಸಸ್ ಅಂತಂದೆ. ನೋಡಿರಿ ವಾಟ್ ಈಸ್ ದ ಪರ್ಪಸ್ ಆಫ್ ELISA ಅಂತಂದೆ. ನೋಡಿರಿ ಎಲಿಸಾ ಅನ್ನೋದೇನಿದೆಯಲ್ಲ ಅದ್ರ ವರ್ಕ್ ಏನು ಅಂತ ಕೇಳ್ತಾ ಇದ್ದಾರೆ ರೀ. ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಇವಾಲ್ವ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆ್ಯಂಟೆನಾ ಅಂತಂದೆ ಟು ಡಿಟೆಕ್ಟ್ ನ್ಯೂಟ್ರಿನೋ, ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್, ಟು ಡಿಟೆಕ್ಟ್ ಎಫೆಕ್ಟಿವ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಟು ಸ್ಟಡಿ ಎಫೆಕ್ಟಿವ್ ಸೋಲಾರ್ ಫ್ಲೇರ್ಸ್ ಆನ್ ಅವರ್ ಕಮ್ಯುನಿಕೇಷನ್ ಸಿಸ್ಟಮ್ ಅಂತಂದೆ. ನೋಡಿರಿ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ನಾವಿಲ್ಲಿ ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್ ಅಂತ ಏನಿದೆಯಲ್ಲ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು. ನೋಡಿರಿ ಆ್ಯಂಟೆನಾ ಅಥವಾ ಮೀನ್ಸ್ ಸ್ಪೇಸ್ ಅನ್ನೋದೇನಿದೆಯಲ್ಲ ಅದು ಗ್ರಾವಿಟೇಷನಲ್ ವೇವ್ಸ್ಗೆ ಸಂಬಂಧ ಬರುತ್ತೆ ಅಂತಂದು. ಯಾಕಂದರೆ ಅರ್ತ್ ಒಳಗಡೆ ಅಂತಕ್ಕೆ ಗ್ರಾವಿಟೇಷನಲ್ ವೇವ್ಸ್ಗಳು ಇರೋದಿಲ್ಲ ಅಂತಂದು. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಟೈಮ್ ಈಗ ಒಂದು ರೈಟ್ ಆಪ್ಷನ್ ಆಗಿರುತ್ತೆ, ಇನ್ನು ಉಳಿಕಿದ್ದು ಆಪ್ಷನ್ಸ್ಗಳನ್ನ ಅವ್ರು ಕೊಡ್ಬೇಕು ಹೌದಿಲ್ಲ ರೀ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ತಾರೆ ಅವರು. ಆ್ಯಂಡ್ ಆರ್ಟಿಫಿಷಿಯಲಿ ಕಂಪ್ಲೀಟೆಡ್ ಆಪ್ಷನ್ ಈಸ್ ರಾಂಗ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಅಂತಂದೆ. ನೋಡಿರಿ ಇನ್ ಇಂಡಿಯಾ ಇಫ್ ದ ಸ್ಪೀಸೀಸ್ ಆಫ್ ಟಾರ್ಟೈಸ್ ಈಸ್ ಡಿಕ್ಲೇರ್ಡ್ ಪ್ರೊಟೆಕ್ಟಿವ್ ಅಂಡರ್ ಶೆಡ್ಯೂಲ್ 1 ಆಫ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ವಾಟ್ ಡಸ್ ಇಟ್ ಇಂಪ್ಲಾಯ್ಸ್ ಅಂತಂದು. ನೋಡಿರಿ ಇಟ್ ಎಂಜಾಯ್ಸ್ ದಿ ಸೇಮ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಆಸ್ ಟೈಗರ್ ಅಂತಂದು. ರೈಟ್ ಅಂದ್ರೆ ಟಾರ್ಟೈಸ್ಗೆ ಮತ್ತು ಟೈಗರ್ಗೆ ಸೇಮ್ ಪ್ರೊಟೆಕ್ಷನ್ನ ಕೊಡ್ತಾರೆ ಅಂತಂದು. ಅದು ಮೋಸ್ಟ್ ಆಫ್ ದಿ ಆನ್ಸರ್ ರೈಟ್. ನೋಡಿರಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ರೀ ಅವರು. ನೋಡಿರಿ ನಾವು ಉಳಿದಿದ್ದ ಆಪ್ಷನ್ಸ್ಗಳನ್ನು ನೋಡೋಣ ಅಂತಂದು. ಇಟ್ ನೋ ಲಾಂಗರ್ ಎಕ್ಸಿಸ್ಟ್ ಇನ್ ವೈಲ್ಡ್ ಲೈಫ್ ಮೀನ್ಸ್ ಇನ್ ದ ವೈಲ್ಡ್ ಅಂತಂದೆ. ನೋಡಿರಿ ಮೀನ್ಸ್ ಟಾರ್ಟೈಸ್ ಇರೋದೇ ಇಲ್ಲ ಅನ್ನೋದು ಏನಿದೆಯಲ್ಲ ಅದು ರಾಂಗ್ ಆಗಿರುತ್ತೆ. ಇಟ್ ಈಸ್ ಎಂಡೆಮಿಕ್ ಟು ಪರ್ಟಿಕ್ಯುಲರ್ ರೀಜನ್ ಆಫ್ ಇಂಡಿಯಾ ಅಂತಂದ್ರೆ ಅದರದೆಲ್ಲ ನಶಿಸಿ ಹೋಗಿದೆ ಅಂತಂದು. ಅದು ಸಹಿತ ಆಗಿರೋದಿಲ್ಲ ರೀ. ಸೊ ಬಿ ಆ್ಯಂಡ್ ಸಿ ಆರ್ ಕರೆಕ್ಟ್ ಇನ್ ದ ಕ್ವಶನ್ ಅಂತ ಐತಿ, ಅದು ಸಹಿತ ಸರಿಯಾಗಿರೋದಿಲ್ಲ. ಬಟ್ ಸೊ ಸೇಮ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋದೇನಿಲ್ಲ ಅದು ಕರೆಕ್ಟ್ ಆಗಿರುತ್ತೆ ಅಂತಂದ್ರೆ ರೈಟ್. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿರೋಂಥ ಆಪ್ಷನ್ಸ್ಗಳೇನಿರುತ್ತೆ ನೋಡ್ರಿ ಅವು ರಾಂಗ್ ಇರುತ್ತೆ ಅಂತ. So let us consider this one. So if any part of the answer choice is false, then the entire means answer choice can be eliminated as the wrong ಅಂತಂದೆ. ಸೊ ನೀವು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿರಿ ಇದನ್ನ ಯೂಸ್ ಮಾಡ್ತೀವಿ ನಾವು. ಜಸ್ಟ್ ಇಲ್ಲಿ ಇನ್ನೊಂದು ಟೈಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ರೀ. ಸೊ ಈಗ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಒಂದು ಆಪ್ಷನ್ ಇದೆ ಅಂತ ಅಂದ್ಕೊಳ್ರಿ, ಆ ಆಪ್ಷನ್ನಲ್ಲಿ 2 ಸೆಂಟೆನ್ಸಸ್ಗಳಿರ್ತವೆ. ಅಂಥ ಟೈಮ್ನಾಗ ಒಂದು ಸೆಂಟೆನ್ಸ್ ರಾಂಗ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಆ ಪೂರ್ತಿ ಆಪ್ಷನ್ನ ರಾಂಗ್ ಆಗಿರುತ್ತೆ ರೀ. ಸೊ ನಾವು ಮೋಸ್ಟ್ ಆಫ್ ಟೈಮ್ಸ್ ಈಗ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ಗಳಿಗೆ ನಾವು ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತೀವಿ. ಕರೆಕ್ಟಾ? ನೋಡಿ ಇದು ಸಹಿತ ಅದೇ ಥರದ ಐಡಿಯಾ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ರೀ. ರೈಟ್, ಇಲ್ಲೊಂದು ಕ್ವಶನ್ ಇದೆ, ಸೊ ದ್ಯಾಟ್ ಯು ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್. ನೋಡಿರಿ ಲಾಸ್ಟ್ ಇನ್ನೊಂದು 2-3 ಟೆಕ್ನಿಕ್ಸ್ಗಳಿದಾವೆ, ಅವುಗಳನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಫನ್ನಿ ರೆಸ್ಪಾನ್ಸಸ್ ಅಂತಂದೆ. ನೋಡಿರಿ ಕೆಲವೊಂದು ಟೈಮ್ ಈಗ ಅವ್ರಿಗೆ ಈಗ ಕ್ವಶನ್ನಲ್ಲಿ ಆಪ್ಷನ್ಸ್ ಕೊಡೋದಕ್ಕೆ ಏನೂ ಸಿಗೋದೇ ಇಲ್ಲ. ಸೊ ಅಂಥ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಸೊ ಏನೋ ಒಂದು ಎಲ್ಲಿಂತ್ರನೋ ತೊಗೊಂಡು ಬಂದುಬಿಟ್ಟು ಆಪ್ಷನಲ್ಲಿ ಹಾಕ್ತಾರೆ ರೀ. ಸೊ ಅದಕ್ಕೆ ನಾವು ಫನ್ನಿ ರೆಸ್ಪಾನ್ಸಸ್ ಅಥವಾ ಫನ್ನಿ ಆಪ್ಷನ್ಸ್ ಅಂತ ಕರಿತೀವಿ ರೀ. ಸೊ ಈ ಥರ ಫುಲಿಶ್ ಆಪ್ಷನ್ಸ್ ಆರ್ ಯೂಸುವಲಿ ಅನ್ಕರೆಕ್ಟ್ ಅಂತಂದು. ಈ ಥರ ಯಾವುದಾರ ಒಂದು ಆಪ್ಷನ್ ಒಂದು ಕ್ವಶನ್ ಒಳಗಡೆ ಬಂತ ಅಂತ ಅಂದ್ಕೊಳ್ರಿ, ಮೋಸ್ಟ್ ಆಫ್ ದಿ ಟೈಮ್ ಆ ಆನ್ಸರ್ ರಾಂಗ್ ಇರುತ್ತೆ ಅಂತ ಅಂದರೆ ಆ ಒಂದು ಆಪ್ಷನ್ ರಾಂಗ್ ಇರುತ್ತೆ ಅಂತಂದ್ರೆ ನಾವು ಅವಾಗ ಏನು ಮಾಡಬೇಕಂದ್ರೆ ಉಳಿದಿರುವಂಥ ಆಪ್ಷನ್ನಲ್ಲಿ ಯಾವುದಾದ್ರು ಒಂದು ಆಪ್ಷನ್ನ ನಾವು ಚಾಯ್ಸ್ ಮಾಡ್ಬೇಕಂತಂದ್ರೆ ರೈಟ್. ನೋಡಿರಿ ಇದೆಲ್ಲ ಏನಂದ್ರೆ ಯಾವ ಥರ ನಾವು ಕ್ವಶನ್ಸ್ಗಳನ್ನು ಗೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ನೋಡಿರಿ ಇದು ನಿಮಗೆ ಜಾಸ್ತಿ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಪೇಪರ್ 1ನಲ್ಲಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಅದೇ ಟೈಪ ನೀವು ಇವೇ ಟೆಕ್ನಿಕ್ಸ್ಗಳನ್ನು ಕೆಲವೊಂದು ಟೈಮ್ ಪೇಪರ್ 2ದಲ್ಲಿ ಸಹಿತ ನೀವು ಯೂಸ್ ಮಾಡ್ಬೋದು ಅಂತಂದು. ನೋಡಿರಿ ನಮಗೆ ಈ ಒಂದು ಟೆಕ್ನಿಕ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೇ ಆಯಿತಾ ಅಂತ ಅಂದ್ಕೊಳ್ರಿ, ನೀವು ಡೆಫಿನೆಟ್ಲಿ ನಿಮ್ಮ ಸ್ಕೋರ್ನ ಅಟ್ಲೀಸ್ಟ್ 20% ಆದರೂ ನೀವು ಹೆಚ್ಚಿಗೆ ಮಾಡ್ಕೋಬೋದು ಅಂತಂದು ರೈಟ್. ನೋಡಿರಿ ಸೊ ಇಷ್ಟೆಲ್ಲ ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ನಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ನೆಕ್ಸ್ಟ್ ಕೆಸೆಟ್ ಎಕ್ಸಾಮ್ ಬರೆದ್ರಿ ಅಂತ ಅಂದ್ಕೊಳ್ರಿ ನಿಮಗೆ ಸೊ ನನ್ನ ಕಡೆ ಅಂತ ಆಲ್ ದ ಬೆಸ್ಟ್ ಅಂತಂದು ರೈಟ್.